ಆತ್ಮೀಯರೇ, ಇವತ್ತಿನ ಪಿರಮಿಡ್ ಕಾನ್ಸೆಪ್ಟ್ ಇರೋದಿಲ್ಲ. ಸ್ವಲ್ಪ ಕ್ರಿಸ್ಟಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಕ್ರಿಸ್ಟಲ್ಸ್ ಈಗಾಗಲೇ ಪರಿಚಯ ಇದೆ ತಮಗೆ ಎಲ್ಲರಿಗೂ. ಇದಕ್ಕೆ ಮುಂಚೆ ಒಂದು ಕ್ಲಾಸ್ ಆಗಿದೆ ನಮ್ಮ ವೇದಿಕೆಯಲ್ಲಿ. ಆದರೆ ಇನ್ನು ಸ್ವಲ್ಪ ಹೆಚ್ಚು ಮಾಹಿತಿ ಕ್ರಿಸ್ಟಲ್ಸು ಯಾವ ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ ಅನ್ನೋದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ನಮ್ಮ ಪತ್ರಿ ಸರ್ ಹೇಳ್ತಾ ಇದ್ರು, ಪಿರಮಿಡ್ಸು ಕ್ರಿಸ್ಟಲ್ಸು ಈ ಎರಡೂ ಸಹ ನಮ್ಮ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ತುಂಬ ಸಹಾಯ ಮಾಡುತ್ತೆ ಅಂತ. ಅಂದರೆ ಯಾವ ರೀತಿಯಲ್ಲಿ ಅಂದರೆ ಒಂಥರ ಕ್ರಿಸ್ಟಲ್ಸ್ ಅಂದರೆ ಏನಂತ ಹೇಳ್ತಾರೆ ಅಂದರೆ ಅವರು ಇದು ಒಂದು ಪ್ರೇರಣೆ ಅಂದರೆ ಇನ್ನೊಂದು ಹೇಳ್ತಾರೆ, ಆಮ್, ಯಾವುದೇ ಒಂದು ನಮಗೆ ಶಕ್ತಿ ಆದರೂ ಹೆಚ್ಚು ಮಾಡೋಕ್ಕೆ. ಓಕೆ, ಶಕ್ತಿನೂ ಹೆಚ್ಚು ಮಾಡೋಕ್ಕೆ. ಉದಾಹರಣೆಗೆ ವಿಶ್ವಶಕ್ತಿ ನಾವು ತಗೊಂತೀವಲ್ಲ, ಪಿರಮಿಡಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದರೆ ನಮಗೆ 3 ಪಟ್ಟು ಹೆಚ್ಚು ಶಕ್ತಿ ಸಿಗತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಅದೇ ರೀತಿಯಲ್ಲಿ ನಾವು ಈ ಕ್ರಿಸ್ಟಲನ್ನು ಒಂಥರ ಧರಿಸೋದು, ಇಲ್ಲಾಂದರೆ ಕ್ರಿಸ್ಟಲ್ ಯಾವುದೇ ರೂಪದಲ್ಲಿ ಕ್ರಿಸ್ಟಲ್ ನಿಮಗೆ ಪಕ್ಕದಲ್ಲಿ ಇಟ್ಕೊಳ್ಳೋದು, ಒಂಥರ ನಿಮ್ಮ ಅಂದರೆ ಶರೀರ ಮೇಲೆ ಅದು ಒಂಥರ ಯಾವುದು ಬ್ರೇಸ್ಲೆಟ್ ಮುಖಾಂತರ ಯಾವುದೇ ರೀತಿಯಲ್ಲಿ ಕ್ರಿಸ್ಟಲ್ ಸಹಾಯ ತಗೊಂಡ್ರೆ ಏನಾಗುತ್ತೆ, 9 ಪಟ್ಟು ಹೆಚ್ಚು ಶಕ್ತಿ ಸಿಗತ್ತೆ ಅಂತ ಹೇಳಿದ್ದಾರೆ. ನೋಡಿ, ಇದು ಅಂದರೆ ಆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಅಂದರೆ ಪಿರಮಿಡು 3 ಪಟ್ಟು ಹೆಚ್ಚು ವಿಶ್ವಶಕ್ತಿ ಕೊಡುತ್ತೆ, ಕ್ರಿಸ್ಟಲು 9 ಪಟ್ಟು ಹೆಚ್ಚು ಶಕ್ತಿ ಕೊಡುತ್ತೆ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಸೊ ಅನೇಕ ಸರಿ ಅವ್ರು ಹೇಳ್ತಾ ಇದ್ರು. ಸೊ ಎಲ್ಲಿ ಅವರು ಪಿರಮಿಡ್ ಬಗ್ಗೆ ಹೇಳುವಾಗ ಕ್ರಿಸ್ಟಲ್ಸು ಸಹ ಉಪಯೋಗಿಸ್ಕೊಳ್ಳಿ, ಕ್ರಿಸ್ಟಲ್ಸು ಅದ್ಭುತ ಶಕ್ತಿ ಕೊಡುತ್ತೆ, ವಿಶ್ವಶಕ್ತಿ ಹೆಚ್ಚು ಮಾಡುತ್ತೆ ಅಷ್ಟೇ. ಅಂದರೆ 9 ಪಟ್ಟು 9 ಪಟ್ಟು ಹೆಚ್ಚು ವಿಶ್ವಶಕ್ತಿ ಕೊಡುತ್ತೆ ಅದು. ಒಂದು ಇದು ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಈಗ ರಾಸಾಯನಿಕ ಚರ್ಯಗಳು ವೇಗವಂತ ಆಗಕ್ಕೆ ನಾವು ಸ್ವಲ್ಪ ಅವ್ರ ಉತ್ಪ್ರೇರಕಲ್ಲಿ ನಾವು ಆ್ಯಡ್ ಮಾಡ್ತೀವಲ್ಲ, ಆ ರೀತಿಯಲ್ಲಿ ಯಾವುದೇ ಒಂದು ವಿಶ್ವಶಕ್ತಿ ಇದೆ, ಬಟ್ ಅದನ್ನು ಹೆಚ್ಚು ಮಾಡೋಕ್ಕೆ 3 ಪಟ್ಟು ಹೆಚ್ಚು ಮಾಡೋಕ್ಕೆ ಪಿರಮಿಡ್ ಉಪಯೋಗಿಸ್ಕೋಬೋದು. ಪಿರಮಿಡ್ ಒಳಗಡೆ ಮತ್ತೆ ಕ್ರಿಸ್ಟಲ್ಸ್ ಹಾಕ್ಕೊಂಡು ಅದನ್ನು 9 ಪಟ್ಟು ಹೆಚ್ಚು ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ಈ ಕ್ರಿಸ್ಟಲ್ಸ್ ಬಗ್ಗೆ ನಾವು ಪದೇ ಪದೇ ತಿಳ್ಕೊಳ್ಳೋದು ಉತ್ತಮ. ಮತ್ತು ಇದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು, ಎಲ್ಲೆಲ್ಲಿ ಏನು ಉಪಯೋಗಿಸ್ಕೋಬೇಕು ಅದನ್ನು ತಿಳ್ಕೋಬೇಕು. ಕ್ರಿಸ್ಟಲ್ ಅಂದರೆ ಏನು ಅಂದರೆ, ಅದು ಆ್ಯಕ್ಚುಲಿ ಕ್ರಿಸ್ಟಲು ಅದು ಸಹಜವಾಗಿ ತಯಾರಾಗಿರುವಂಥದ್ದು. ಕ್ರಿಸ್ಟಲ್ ಅನ್ನೋದೇ ಸಹಜವಾಗಿ ತಯಾರಾಗಿರೋದು. ಎಲ್ಲಿ ತಯಾರಾಗತ್ತೆ? ಆಲ್ಮೋಸ್ಟು ಅರ್ತ್ ಅಂದರೆ ನಮ್ಮ ಭೂಮಿ ಒಳಗಡೆ ಸಾವಿರಾರು ಫೀಟಿಂದ, ಒಂದು ಸಾವಿರಾರು ಫೀಟಲ್ಲಿ ಅಲ್ಲಿ ಫಾರ್ಮ್ ಆಗಿರ್ತದೆ. ಯಾವ ರೀತಿಯಲ್ಲಿ ಅಂದರೆ, ಸೊ ಸಾವಿರಾರು ವರ್ಷ ಕೆಳಗಡೆ ಒಂದು ವಾಲ್ಕನಾಸು ಇದೆಲ್ಲ ಒಂಥರ ಅಲ್ಲಿ ಒಳಗಡೆ ಇರುವಂಥ ದ್ರವ ಅದು ಘನೀಭವಿಸಿದ ಮೇಲೆ, ಅಂದರೆ ಸಾಲಿಡಿಫಿಕೇಶನ್ ಆದಮೇಲೆ ಆ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಇವೆಲ್ಲ ಏನು ಗೊತ್ತಾ? ಮಿನರಲ್ಸ್. ಓಕೆ, ಆ ಮಿನರಲ್ಸು ಭೂಮಿ ಒಳಗಡೆ ಸಾವಿರಾರು ಫೀಟ್ ಒಳಗಡೆ ಇರುವಂಥದ್ದು, ಅಲ್ಲಿ ತಯಾರಾಗಿರುವಂಥದ್ದೇ ಈ ಕ್ರಿಸ್ಟಲ್ಸ್. ಇದೇನು ಮ್ಯಾನ್ ಮೇಡ್ ಅಲ್ಲ, ಅಂದರೆ ಮಾನವ ತಯಾರಾಗಿರೋದು, ಮಾನವ ನಿರ್ಮಿತ ಮಾಡಿರುವಂಥದ್ದು ಯಾವುದೇ ಕಾರಣಕ್ಕಿಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಇದು ಸಾವಿರಾರು ವರ್ಷ ಭೂಮಿ ಒಳಗಡೆ ಇದ್ದು ಏನು ಮಾಡಿರ್ತದೆ, ಶಕ್ತಿನ ತುಂಬ್ಕೊಂಡಿರ್ತದೆ. ಯಾವುದು? ಕ್ರಿಸ್ಟಲ್ಸ್. ಎನಿ ಕ್ರಿಸ್ಟಲ್ಸ್ ಅನೇಕ ಕ್ರಿಸ್ಟಲ್ಸ್ ಇದೆ. ಸೊ ರೋಸ್ ಕ್ವಾರ್ಟ್ಜು, ಸೆಲೆನೈಟು, ಬ್ಲ್ಯಾಕ್ ಟರ್ಮಲಿನು, ಕ್ಲಿಯರ್ ಕ್ವಾರ್ಟ್ಜು, ಅಮೆಥಿಸ್ಟು, ಈ ಥರ ಟೈಗರ್ ಐ, ಸೊ ಅನೇಕ 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 ರಕಗಳು. ಯಾವ ರೀತಿಯಲ್ಲಿ? ಉದಾಹರಣೆಗೆ ನಾವು ಮನಸ್ಸನ್ನು ನೋಡ್ತಾ ಇರ್ತೀವಿ. ಸೊ ವಿಧ ವಿಧ ಬಣ್ಣಗಳು, ಹೈಟು, ವಿಡ್ತು, ಒಂಥರ ಡಿಫ್ರೆಂಟ್ ಮನಸ್ಸು ಇರ್ತಾರೆ ಅಲ್ವಾ? ಅದೇ ರೀತಿಯಲ್ಲಿ ಡಿಫ್ರೆಂಟ್ ಹೂಗಳಿದೆ. ಸೊ ಎಲ್ಲ ಹೂಗಳು ಒಂದೇ ರೀತಿ ಇರಲ್ವಲ್ಲ, ಅದೇ ರೀತಿಯಲ್ಲಿ ಮನಸ್ಸು ಸಹ ಒಂದೇ ರೀತಿಯಲ್ಲಿ ಇಲ್ಲ. ಆ ರೀತಿಯಲ್ಲಿ ಇರುವಾಗ ಕ್ರಿಸ್ಟಲ್ ಸಹ ಅನೇಕ ಕ್ರಿಸ್ಟಲ್ಸ್ಗಳು ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅಷ್ಟು ಕೆಳಗಡೆಯಿಂದ ಭೂಮಿ ಒಳಗಡೆ ಅಷ್ಟು ಡೀಪ್ ಅಲ್ಲಿಂದ ಬರುವಂಥ ಈ ಕ್ರಿಸ್ಟಲ್ಸ್ಗೆ ಅತ್ಯಂತ ಶಕ್ತಿ ಇರತ್ತೆ. ಅರ್ಥ ಆಯ್ತಾ? ಇನ್ನೊಂದೇನೆಂದ್ರೆ, ಈ ಕ್ರಿಸ್ಟಲ್ಸ್ ಪ್ರಾಮುಖ್ಯತೆ ಏನು ಗೊತ್ತಾ? ಅದ್ರೊಳಗಡೆ ಇರುವಂಥ ಒಂದು ಲಕ್ಷಣ ಏನಂದ್ರೆ, ವಿಶ್ವಶಕ್ತಿಯನ್ನು ಸಂಗ್ರಹಣ ಮಾಡ್ಕೊತವೆ, ಮತ್ತೆ ನಮ್ಮಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ರೆ ಅದನ್ನು ಸಹ ಸಂಗ್ರಹಣೆ ಮಾಡಿಕೊಂಡು ಅದು ಆಚೆ ಕಡೆ ಕಳಿಸುವಂಥದ್ದು. ಅರ್ಥ ಆಯ್ತಾ? ಅಂದರೆ ಉದಾಹರಣೆಗೆ ಆ ಕ್ರಿಸ್ಟಲ್ ಅನ್ನು ನಾವು ಕೈಯಲ್ಲಿ ಇಟ್ಕೋಬಹುದು, ಬ್ರೇಸ್ಲೆಟ್ ಮುಖಾಂತರ ಇಟ್ಕೋಬಹುದು, ನೆಕ್ಲೆಸ್ ಮುಖಾಂತರ, ಅಂದರೆ ಒಂದು ಮಾಲ ಥರ ಅಲ್ವಾ? ಸೊ ಇಲ್ಲಾಂದ್ರೆ ಪರ್ಸಲ್ಲಿ ಇಟ್ಕೊಳ್ಳೋದು, ಜೋಬಲ್ಲಿ ಇಟ್ಕೊಳ್ಳೋದು, ಪ್ಯಾಕೆಟಲ್ಲಿ ಇಟ್ಕೊಳ್ಳೋದು, ಟೇಬಲ್ ಮೇಲೆ ಇಟ್ಕೊಳ್ಳೋದು, ಮನೇಲಿ ಇಟ್ಕೊಳ್ಳೋದು, ಎಲ್ಲಿ ಯಾವ ರೀತಿಯಲ್ಲಿ ನೀವು ಉಪಯೋಗಿಸಿದ್ರು ಏನು ಮಾಡುತ್ತೆ ಅದಂತಂದರೆ, ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಸಂಗ್ರಹಣೆ ಮಾಡ್ಕೊಳ್ತದೆ. ಅರ್ಥ ಆಯ್ತಾ? ಸಂಗ್ರಹಣೆ ಮಾಡಿಕೊಂಡು ಆಮೇಲೆ ಅದನ್ನು ಆಚೆ ಕಡೆ ಕಳಿಸುವಂಥ ವ್ಯವಹಾರ ಮಾಡುತ್ತೆ. ಅದಕ್ಕೆ ಬೇಕಾಗಿರೋಂಥದ್ದು ಸ್ವಲ್ಪ ಪದ್ಧತಿಗಳಿದೆ, ಅದನ್ನ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಕ್ರಿಸ್ಟಲ್ ಅನ್ನು ಯಾವುದೇ ಒಂದು ರೂಪದಲ್ಲಿ ಉಪಯೋಗಿಸ್ಕೊಳ್ಳಿ. ಈಗ ನಮ್ಮಲ್ಲಿ ಪಿರಮಿಡ್ ಉಪಯೋಗಿಸ್ಕೊಂಡ್ರೆ 3 ಪಟ್ಟು ಶಕ್ತಿ ಬಂದರೆ, ಇದು ಉಪಯೋಗಿಸ್ಕೊಂಡ್ರೆ 9 ಪಟ್ಟು ಶಕ್ತಿ ಬಂತು ಅಂತಂದರೆ, ನಮ್ಮ ವ್ಯವಹಾರಗಳು,
ನಮ್ಮ ಆರೋಗ್ಯ, ನಮ್ಮ ಸಮೃದ್ಧಿ, ವಿದ್ಯೆ, ಇನ್ನೇನೇ ಇದ್ರೂ ಆರೋಗ್ಯ ಎಲ್ಲನೂ ವೇಗವಂತವಾಗಿ ಸುಧಾರ ಆಗತ್ತೆ. ಅದಕ್ಕೂ ಆದಷ್ಟು ಇಂಥ ಕ್ರಿಸ್ಟಲ್ಸ್ ನಮ್ಮ ಸುತ್ತಮುತ್ತ ಉಪಯೋಗಿಸ್ಕೊಡೋದಾಗ್ಲಿ, ಪಿರಮಿಡ್ ಆಗಲಿ, ಈ ಎರಡನ್ನೂ ಪ್ರಧಾನವಾಗಿ ನಮ್ಮ ಜೀವನದಲ್ಲಿ ಉಪಯೋಗಿಸ್ಕೋಬೇಕು. ಮಿಕ್ಕಿದೆಲ್ಲ ಇದ್ರೂ ಇಲ್ಲ ಅಂದ್ರೂ ಏನು ತೊಂದರೆ ಇಲ್ಲ. ಓಕೆ, ನಾವು ಧ್ಯಾನಿಗಳಾಗಿ ನಮ್ಮ ಸಮೃದ್ಧಿಯನ್ನು, ನಮ್ಮ ವೃದ್ಧಿಯನ್ನು ಹೆಚ್ಚು ಮಾಡ್ಕೊಳಕ್ಕೆ, ಯಾವುದು ಆಧ್ಯಾತ್ಮಿಕ ವೃದ್ಧಿಯನ್ನು, ಮತ್ತೆ ಆರೋಗ್ಯಪರವಾಗಿ, ಮತ್ತೆ ಒಂಥರ ಧನಾಕರ್ಷಣೆ ಆಗ್ಬೋದು. ನಮಗೂ ಧನನೂ ಬೇಕಲ್ವಾ? ಧನ ಮೂಲಂ ಇದನ್ ಜಗತ್ ಅಂತಾರೆ. ಅದ ಅರ್ಥ ಏನು? ಸೊ ಖಂಡಿತ ಧನವಿಲ್ಲದೆ ಏನು ಮಾಡೋಕ್ಕಾಗಲ್ಲ ಈ ಜಗತ್ತಲ್ಲಿ. ಸೊ ಅಂಥ ಪರಿಸ್ಥಿತಿ ಇರುವಾಗ ಸೊ ಅದು ಸಹ ನಮಗೆ ಬೇಕಾಗಿರುವಂಥದ್ದು. ಇದೆಲ್ಲದಕ್ಕೂ ಈ ಕ್ರಿಸ್ಟಲ್ಗಳು ತುಂಬ ತುಂಬ ಉಪಯೋಗ ಆಗುತ್ತೆ. ಈಗ ಸ್ವಲ್ಪ ಉದಾಹರಣೆ ಹೇಳ್ತಾ ಹೋಗ್ತೇನೆ ನಿಮಗೆ. ನೋಡಿ, ಆಫೀಸು ಇಲ್ಲ ವ್ಯಾಪಾರ ಸ್ಥಳ ಇದೆ ಅಂತ ಇಟ್ಕೊಳ್ಳಿ. ಆಫೀಸ್ ಇಲ್ಲ ವ್ಯಾಪಾರ ಸ್ಥಳ, ಅಲ್ಲೇನು ಎಂಥ ಪಿರಮಿಡ್ಸ್ ಉಪಯೋಗ ಆಗುತ್ತಂದ್ರೆ ಸಿಟ್ರಿನ್ ಅಂತ ಒಂದು ಅದ್ಭುತವಾದ ಒಂದು ಕ್ರಿಸ್ಟಲ್ ಇದೆ. ಅದನ್ನು ಉಪಯೋಗಿಸ್ಕೊಂಡ್ರೆ ಸೊ ಅದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಅದು ಪ್ರಧಾನವಾಗಿ ಏನು ಮಾಡುತ್ತೆ ಗೊತ್ತಾ? ಸ್ವಾದಿಷ್ಟಾನ ಚಕ್ರವನ್ನು ಅದನ್ನು ಏನು ಮಾಡುತ್ತೆ? ಸ್ವಾದಿಷ್ಟಾನ ಚಕ್ರವನ್ನು ಅಧಿಕ ಮೊತ್ತದಲ್ಲಿ ಅದು ಆಕ್ಟಿವೇಟ್ ಮಾಡ್ತಾ ಹೋಗ್ತದೆ. ಸೊ ಆ ರೀತಿಯಲ್ಲಿ ನಿಮ್ಮ ಕನಸುಗಳು ಏನಿದೆ ಸಾಕಾರ ಮಾಡುವಂಥ ಅವಕಾಶ ಅದಕ್ಕಿದೆ. ಟೈಗರ್ ಐ ಅದನ್ನು ಸಹ ಈ ವ್ಯಾಪಾರ ಅಂದರೆ ಪ್ರಧಾನವಾಗಿ ನಾವು ಎಲ್ಲಿ ಉಪಯೋಗಿಸ್ಕೋಬೇಕಂದ್ರೆ ವ್ಯಾಪಾರ ಸ್ಥಳ, ಆಫೀಸ್ ಅದರಲ್ಲಿ ಉಪಯೋಗಿಸ್ಕೋಬಹುದು. ಟೈಗರ್ ಐ ಮತ್ತೆ ಸೆಲನೈಟ್. ಸೆಲನೈಟ್ ಅಂತ ನೀವು ಕೇಳಿರ್ತೀರಾ. ಇದು ಸಹಸ್ರಾರ ಚಕ್ರ ಕನೆಕ್ಟ್ ಆಗಿರ್ತದೆ. ಓಕೆ, ಎಲ್ಲೇ ಯಾವ ಪ್ಲೇಸಲ್ಲಿ ಉಪಯೋಗಿಸಿದ್ರು ಸಹ ಏನು ಮಾಡುತ್ತೆ? ಶುಭ್ರ ಮಾಡುತ್ತೆ, ಶುದ್ಧಿ ಮಾಡುತ್ತೆ. ಯಾವುದಾದ್ರೆ ಸೆಲನೈಟ್. ಎಸ್ಪೆಷಲಿ ಸೆಲನೈಟು ನಿಮ್ಮ ಆಫೀಸ್ ಒಳಗಡೆ, ನಿಮ್ಮ ಶರೀರಕ್ಕೆ ಸಂಬಂಧಿತ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ರೂ, ಆಫೀಸ್ ಒಳಗಡೆ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ರೂ ಇದು ತೊಲಗಿಸ್ತಾ ಇರ್ತದೆ. ನಕಾರಾತ್ಮಕ ಶಕ್ತಿ ಆಚೆ ಕಡೆ ಹೋದ್ರೆ ನಿಮ್ಗೇನಾಗುತ್ತೆ? ಅದ್ಭುತ ಆಕರ್ಷಣೆ ಮಾಡ್ಬೋದು ನೀವು. ಆಮೇಲೆ ಬ್ಲಾಕ್ ಟರ್ಮಲೈಟ್ ನೋಡಿ, ಬ್ಲಾಕ್ ಟರ್ಮೋಲಿನ್ ಅಂತ ಇದೆ. ಬ್ಲಾಕ್ ಟರ್ಮೋಲಿನ್ ಇದು ಏನಂದ್ರೆ, ಇದು ನೋಡಿ ವಿದ್ಯುದಯಸ್ಕಾಂತ ತರಂಗಗಳು ಬರ್ತದಲ್ಲ ಕಂಪ್ಯೂಟರ್ ಇಂದ, ಸೊ ಅನೇಕ ಗ್ಯಾಡ್ಜೆಟ್ಸ್ ಇಂದ, ಇವೆಲ್ಲನೂ ಸಹ ಏನ್ ಮಾಡುತ್ತಂದ್ರೆ ಖಂಡಿತ ಅದು ಒಂಥರ ಸಂಗ್ರಹಣ ಮಾಡಿಕೊಂಡು ನಿಮ್ಗೆ ರಕ್ಷಣೆ ಕೊಡುತ್ತೆ. ಯಾವ ರೀತಿಯಲ್ಲಿ ಅಂದ್ರೆ, ಇದನ್ನ ಎಲ್ಲಿಡ್ಬೇಕು? ಕಂಪ್ಯೂಟರ್ ಪಕ್ಕದಲ್ಲಿ, ಕಂಪ್ಯೂಟರ್ ಟೇಬಲ್ ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ? ಈ ವಿದ್ಯುದಯಸ್ಕಾಂತ ತರಂಗಗಳು ಹೆಚ್ಚು ಬರ್ತಾ ಇರ್ತದೆ. ಅದು ಒಂದು ರೀತಿಯಲ್ಲಿ ಒಳ್ಳೇದಲ್ಲ. ಹೆಚ್ಚೆಚ್ಚು ನಾವು ತಗೋಬಾರ್ದು. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ನಮ್ಮ ದೇಹಕ್ಕೂ ಒಳ್ಳೇದಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡುತ್ತೆ? ಇಂಥದ್ದು ಉಪಯೋಗಿಸ್ಕೊಂಡ್ರೆ ಇದು ಇನ್ನೊಂದು ಇದಕ್ಕೆ ಏನಂತಂದ್ರೆ ಈ ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡೋಂಥ ಅವಕಾಶ ಹೆಚ್ಚಾಗಿದೆ ಸ್ನೇಹಿತರೆ. ಆಮೇಲೆ ಸೊ ಅದಕ್ಕೆ ಇದನ್ನು ಗ್ರೌಂಡಿಂಗ್ ಕ್ರಿಸ್ಟಲ್ ಆಗಿ ಉಪಯೋಗಿಸ್ತಾರೆ. ಮೂಲಾಧಾರ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತೆ, ಶರೀರಕ್ಕೂ ಒಳ್ಳೆ ಶಕ್ತಿ ಕೊಡುತ್ತೆ, ಉತ್ತೇಜನವನ್ನು ಕೊಡುತ್ತೆ. ಇದು ಯಾವುದು? ಬ್ಲ್ಯಾಕ್ ಟರ್ಮೋಲಿನ್. ಓಕೆ, ಸೊ ಆ ರೀತಿಯಲ್ಲಿ ಲೆಪಿಡೋಲೈಟ್ ಅಂತ ಇನ್ನೊಂದಿದೆ, ರೋಸ್ ಕ್ವಾರ್ಟ್ಸ್ ಅಂತ ಇದೆ, ಇದೆಲ್ಲನೂ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ನಮ್ಮ ಆಫೀಸು ಆವರಣದಲ್ಲಿ ಇಷ್ಟೆಲ್ಲ ಉಪಯೋಗಿಸ್ಕೋಬಹುದು ಅಂತ ಹೇಳ್ತಾರೆ. ಈ ಕಂಪ್ಯೂಟರ್ ಹತ್ರ ಈಗಾಗಲೇ ಏನಿದೆಲ್ಲ ಬ್ಲಾಕ್ ಟರ್ಮಲೈನ್ ಇಡ್ಬೋದು. ಓಕೆ, ಅದು ಒಳ್ಳೆ ಆ, ಒಳ್ಳೆ ಕ್ರಿಸ್ಟಲ್. ಅದು ಸ್ಯಾಂಗೈಟ್ ಅಂತ ಇನ್ನೊಂದಿದೆ, ಅದನ್ನು ಉಪಯೋಗಿಸ್ಬೋದು ಅಲ್ವಾ? ಅದೇ ರೀತಿಯಲ್ಲಿ ನಿಮ್ಮ ವಿಸಿಟಿಂಗ್ ಕಾರ್ಡ್ ಇದೆಯಲ್ಲ, ವಿಸಿಟಿಂಗ್ ಕಾರ್ಡ್ ಮೇಲೆ ಒಂದು ಪೈರೇಟ್ ಅಂತ ಇರ್ತಾರೆ, ಪೈರೇಟ್ ಕ್ರಿಸ್ಟಲ್. ಇದು ಅಲ್ಲಿ ಆ ವಿಸಿಟಿಂಗ್ ಕಾರ್ಡ್ ಮೇಲೆ ಇಟ್ಟರೆ ಏನಾಗುತ್ತೆ ಗೊತ್ತಾ? ಇದು ಸಂಪದವನ್ನು, ಸಮೃದ್ಧಿಯನ್ನು ಆಕರ್ಷಣೆ ಮಾಡುತ್ತೆ. ಅಷ್ಟು ಕೆಲಸ ಮಾಡುತ್ತೆ ಇದು. ಅಂದ್ರೆ ನಾವು ನಮ್ಗೆ ವಿಜಯ ಸಿಗ್ಬೇಕು ಅಂದ್ರೆ, ಜಯ ಸಿಗ್ಬೇಕಂದ್ರೆ ಇದನ್ನು ಆ ರೀತಿಯಲ್ಲಿ ಮಾಡ್ಬೋದು. ಸೊ ಈ ಕ್ರಿಸ್ಟಲ್ ಸಂಪದನ್ನು ಆಕರ್ಷಿಸುವಂತ ಶಕ್ತಿ ಮತ್ತೆ ರಕ್ಷಣಾತ್ಮಕ ಶಕ್ತಿಯನ್ನು ಏರ್ಪಾಟ್ ಮಾಡುತ್ತೆ. ಯಾವುದೇ ನೆಗೆಟಿವ್ ಅಡ್ಡಂಕಿಗಳಿದ್ರೆ ಅದೆಲ್ಲ ತೊಲಗಿಸ್ತದೆ. ಸೊ ಆ ರೀತಿಯಲ್ಲಿ ಇದು ಪೈರೇಟ್ ಅಂತ ಇದೆ ಸ್ನೇಹಿತರೆ, ಪೈರೇಟ್. ಸೊ ಇದನ್ನು ಉಪಯೋಗಿಸ್ಕೋಬಹುದು. ಆಮೇಲೆ ನಿಮ್ಮ ಆಫೀಸ್ ಟೇಬಲ್ ಮೇಲೆ ಪ್ರಧಾನವಾಗಿ ಏನಂದ್ರೆ ಬ್ಲ್ಯಾಕ್ ಕೈನೈಟ್ ಅಂತ ಒಂದಿದೆ. ಇದು ತುಂಬಾ ಅತ್ಯುತ್ತಮವಾದ ಕ್ರಿಸ್ಟಲ್ ಅಂತ ಹೇಳ್ಬೋದು. ಯಾವ್ದು ಗೊತ್ತಾ? ಭದ್ರತಾ ಅಂದ್ರೆ ಸೆಕ್ಯೂರಿಟಿಗೋಸ್ಕರ. ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಾ ಗೊತ್ತಾ ಇದು? ಇದನ್ನ ಉಪಯೋಗಿಸ್ಕೊಂಡ್ರೆ ಈ ಅಂದ್ರೆ ಸರಿ ಇಲ್ಲದೆ ಶಕ್ತಿಗಳಿರ್ತದೆ, ಸರಿ ಇಲ್ಲದೆ ಶಕ್ತಿಗಳು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿರ್ತದೆ. ಯಾವ ರೀತಿಯಲ್ಲಿ ಅಂದ್ರೆ, ಸ್ವಲ್ಪ ವ್ಯಕ್ತಿಗಳ ಹತ್ರ ನಾವು ಅವ್ರನ್ನು ಹತ್ರ ಸೇರಿಸಬಾರ್ದಂತ ಇರ್ತದೆ, ಅವರಿಂದ ನಮ್ಗೆ ತುಂಬಾ ನಷ್ಟ ಆಗಿರ್ತದೆ, ಅವ್ರು ನಕಾರಾತ್ಮಕ ವ್ಯಕ್ತಿಗಳಾಗಿರ್ತಾರೆ. ಇವ್ರನ್ನೆಲ್ಲ ಕಟ್ ಮಾಡ್ಬೇಕಂದ್ರೆ ಕಾರ್ಡ್ ಕಟಿಂಗ್ ಅಂತ ನೋಡಿ, ಕಾರ್ಡ್ ಕಟಿಂಗ್. ಅಂತ ಪರಿಸ್ಥಿತಿಯಲ್ಲಿ ಈ ಬ್ಲ್ಯಾಕ್ ಕೆನೈಟ್ ಅಂತ ಒಂದು ಕ್ರಿಸ್ಟಲ್ ಇದೆ ಸ್ನೇಹಿತರೆ. ಸೊ ಇದು ಯಾವ ರೀತಿಯಲ್ಲಿ ಅಂದ್ರೆ, ನಮ್ಮ ನಾಭಿಸ್ಥಾನದಲ್ಲಿ ಇಟ್ಕೊಂಡು, ಓಕೆ, ಸೊ ನಾಭಿಸ್ಥಾನದಲ್ಲಿ ಇಟ್ಕೊಂಡು, ಸೊ ಅಲ್ಲಿಂದ ನಾವು ಅಲ್ಲಿ ಇಟ್ಕೊಂಡು ನಾವು ಈ ಕ್ರಿಸ್ಟಲ್ನು ನಾಭಿಸ್ಥಾನ ಇಟ್ಕೊಂಡು ಒಂದು ಹಿಂದೆ ಮುಂದೆ ಒಂದು 3-4 ಸರಿ ತಿರ್ಸ್ಬೇಕು. ತಿರ್ಸಿದ ಮೇಲೆ ಅವಾಗೇನ್ ಮಾಡ್ಬೇಕಂದ್ರೆ, ನಮ್ಮ ಕೈಯಲ್ಲಿ ಇಟ್ಕೊಂಡು ಯಾರೋ ಒಂದು ವ್ಯಕ್ತಿ ಇದಾರೆ ಅಂತ ಇಟ್ಕೊಳ್ಳಿ, ಆ ವ್ಯಕ್ತಿ ಹೆಸರು ಹೇಳ್ತಾ
ಸೊ ಅದನ್ನು ಏನಂತ ಹೇಳ್ಬೇಕಂದ್ರೆ, ಇವರಿಂದ ನಾನು ಶಕ್ತಿಯನ್ನು ಕಟ್ ಮಾಡಬೇಕು, ಕಟ್ ಮಾಡ್ತೀನಿ ಅಂತ ಕಟ್ ಕಟ್ ಅಂತ ಹೇಳ್ಬಿಟ್ಟು ಆ ಕೈಯಲ್ಲಿ ಇಟ್ಕೊಂಡು ನೀವು ಆ ಒಂದು ಪ್ರಯೋಗ ಮಾಡಿದರೆ, ನಾಭಿ ಪ್ರಾಂತ ಇಟ್ಕೊಂಡು ಆ ಥರ ಮಾಡಿದರೆ ಆ ವ್ಯಕ್ತಿಯಿಂದ ಖಂಡಿತ ಕಟ್ ಆಗೇ ಆಗತ್ತೆ. ಓಕೆ, ಆ ವ್ಯಕ್ತಿಯಿಂದ ನೀವು ರಕ್ಷಣೆ ಮಾಡ್ಕೊಂತ ಅವಕಾಶ ಇದೆ. ಸೊ ಅದು ಬ್ಲ್ಯಾಕ್ ಕೆನೆಟ್ ಮಾಡತ್ತೆ. ಇದೆಲ್ಲ ತಿಳಿಸ್ಕೊಡುವಂತ ಅವಕಾಶ ನಮ್ಮ ಮಾತಾರ್ ಫೌಂಡೇಶನ್ ಇದೆ. ಕ್ರಿಸ್ಟಲ್ಸು ಕೊಡೋದಲ್ಲ, ಕ್ರಿಸ್ಟಲ್ಸ್ ಯಾವ ರೀತಿಯಲ್ಲಿ ಎನರ್ಜೈಸ್ ಮಾಡಬೇಕು, ಪ್ರೋಗ್ರಾಮ್ ಮಾಡಬೇಕು, ಉಪಯೋಗಿಸ್ಕೋಬೇಕು, ಇವೆಲ್ಲ ತಿಳ್ಕೋಬೇಕು. ಇಲ್ಲಾಂದ್ರೆ ಹಾಗೆ ಜಸ್ಟ್ ಲೈಕ್ ದಟ್ ಯು ಕೆನಾಟ್ ಯೂಸ್. ಓಕೆ, ಅದನ್ನ ಅರ್ಥ ಮಾಡ್ಕೊಳ್ಳಿ ಆ ರೀತಿಯಲ್ಲಿ. ಓಕೆ, ಆಮೇಲೆ ಈ ಬ್ಲಾಕ್ ಟರ್ಮಲೈನ್ ಈಗಾಗಲೇ ಹೇಳಿದಲ್ಲ, ತುಂಬಾ ಅತ್ಯುತ್ತಮ ಕ್ರಿಸ್ಟಲ್ ಇದು. ಯಾವ ರೀತಿಯಲ್ಲಿ ಅಂದ್ರೆ, ಈ ಕ್ರಿಸ್ಟಲ್ಲು ಸರಿಯಿಲ್ಲದೆ ಶಕ್ತಿಯಿಂದ ಕಾಪಾಡೋದು. ಈಗ ನೋಡ್ತಾ ಇರ್ತೀವಲ್ಲ, ಈ ಬ್ಲ್ಯಾಕ್ ಮ್ಯಾಜಿಕ್ ಅದು ಇದು ಇಂಥ ಸಮಯದಲ್ಲಿನೂ ಸಹ ಈ ಬ್ಲಾಕ್ ಟರ್ಮಿನಲ್ ಕಾಪಾಡುತ್ತೆ ನಮಗೆ. ಅಂದ್ರೆ ಶಕ್ತಿವಂತ ರಕ್ಷಣೆ ಕೊಡುತ್ತೆ ಇದು. ಗೊತ್ತಾಯ್ತಾ? ಭೌತಿಕ ಮಾನಸಿಕ ರಕ್ಷಣೆ ಕೊಡುತ್ತೆ. ಸೊ ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಕ್ರಿಸ್ಟಲ್ಸ್ ಇದೆ ಭೌತಿಕ ಮಾನಸಿಕ ರಕ್ಷಣೆಗೆ. ಸ್ಮೋಕಿ ಕ್ವಾರ್ಜು, ಅಮೆಥಿಸ್ಟು, ಇವೆಲ್ಲ ಉಪಯೋಗ ಆಗುತ್ತೆ. ಇವೆಲ್ಲನೂ ಒಳ್ಳೆ ಒಳ್ಳೆ ಕ್ರಿಸ್ಟಲ್ಸೇ, ನಾನು ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಲ್ಲಿ ಧನವನ್ನು ಆಕರ್ಷಿಸಿ ಮಾಡೋಕ್ಕೆ ಸ್ವಲ್ಪ ಕ್ರಿಸ್ಟಲ್ಗಳಿದೆ, ಅದು ಹೇಳ್ತೀನಿ. ದಯವಿಟ್ಟು ಇದು ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಅದರಲ್ಲಿ ಸಂಪದನ್ನು ಅಡ್ಡಂಕಿಯಾಗಿ 3 ವಿಷಯಗಳು ನಮ್ಮಲ್ಲಿ ನಡೀತಾ ಇರ್ತದೆ ಸ್ನೇಹಿತರೆ. ಸಂಪದನ್ನು ಯಾಕೆ ಸಂಪದ ಬರೋದಿಲ್ಲ, ಧನ ಆಕರ್ಷಣೆ ಮಾಡೋಕ್ಕಾಗಲ್ಲ ಅಂದರೆ, ಮೊದಲನೇದು, ಯಾರ್ಯಾರು ಧನವಂತಲಾಗಿದ್ರೆ ಅವ್ರು ನೋಡಿದ ಮೇಲೆ ನಮಗೆ ಒಂಥರ ನೆಗೆಟಿವ್ ಥಾಟ್ಸ್ ಬರ್ತಾ ಇರ್ತದೆ. ಅವರು ಇಂಥ ಧನವಂತರಾಗಿರದೆ, ಇದು ಬೇಕಾಗಿದೆಯಾ, ಇದು ಅದು ಅಂತ ನಾವೇ ಏನು ಮಾಡ್ತೀವಿ, ನಕಾರಾತ್ಮಕ ಶಕ್ತಿನ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಮಾಡಬಾರ್ದು, ತಪ್ಪೋದು. ಸೊ ಇನ್ನೊಂದು, ಯಾವುದೇ ಪರಿಸ್ಥಿತಿಗಳು ಬಂದರೆ ಅದನ್ನು ಆತ್ಮವಿಶ್ವಾಸದಿಂದ ಎದುರ್ಕೋಬೇಕಾಗತ್ತೆ. ಅಂದರೆ ನಿಮ್ಮ ಧ್ಯಾನ ಶಕ್ತಿಯಿಂದ ಎದುರ್ಕೋಬಹುದು. ಮೂರನೇದು ಏನಾಗುತ್ತಂದ್ರೆ, ನಿರ್ದಿಷ್ಟ ಕಾಲ, ನಿರ್ದಿಷ್ಟ ಉದ್ದೇಶಗಳು, ನಿರ್ದಿಷ್ಟ ಲಕ್ಷ್ಯಗಳು ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು. ವಾಸ್ತವಿಕ ನೋಡ್ಕೋಬೇಕು ನೀವು. ಯಾವುದೋ ನನಗೂ ನಮ್ಮ ಪರಿಸ್ಥಿತಿ ನೋಡಿಲ್ಲದೆ ನಾವು ಒಂದು BMW ಕಾರ್ ನಾನು ಒಂದು ಮಂತಲ್ಲಿ ತಗೊಂತೀನಿ ಅಂತ ಅನ್ಕೊಡೋದು ಎಷ್ಟು ತಪ್ಪಾಗತ್ತೆ ಅಲ್ವಾ? ಸೊ ನಿಮ್ಮ 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 ವಾಸ್ತವಿಕತೆ ನೋಡ್ಕೊಳ್ಳಿ. ಅದು ಪ್ರಕಾರ ನಿಮ್ಮ ಲಕ್ಷ್ಯಗಳು ನಿರ್ದೇಶ ಮಾಡಿಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡ್ತಾ ಹೋಗಿ. ಈಗ ಸಂಪದ ಸಮೃದ್ಧಿಯನ್ನು ಆಕರ್ಷಿಸೋ ಕ್ರಿಸ್ಟಲ್ ಸ್ವಲ್ಪ ಹೇಳ್ತೀನಿ. ಸೊ ಇವೆಲ್ಲನೂ ತಿಳ್ಕೊಳ್ಳಿ. ಸಿಟ್ರಿನ್ ಒಂದು, ಮತ್ತೆ ಗ್ರೀನ್ ಜೇಡ್ ಒಂದು, ಪೈರೇಟ್ ಒಂದು, ಟೈಗರ್ ಐ ಒಂದು, ಲೋಡ್ ಸ್ಟೋನ್ ಅಂತ ಒಂದಿದೆ. ಇದನ್ನು ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಈ ಸಂಪದ ವಿಷಯಕ್ಕೆ ಬಂದರೆ ನಾವು ಕಂಪಲ್ಸರಿ ಏನಂದರೆ ಒಂದು ಸಂಕಲ್ಪವನ್ನು ಪ್ರೋಗ್ರಾಮ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ಕ್ರಿಸ್ಟಲ್ಸ್ ಅನ್ನು ಧನ ಎಲ್ಲಿರ್ತದೆ ನಮ್ಮ ಮನೆಯಲ್ಲಿ ಅಲ್ಲಿ ಇಡಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತ ಇದು ಒಳ್ಳೆ ಕೆಲಸ, ಒಳ್ಳೆ ಫಲಿತ ಕೊಡುತ್ತೆ. ಆಮೇಲೆ ನಿಮ್ಮ ಮನೆ, ವ್ಯಾಪಾರ ಸ್ಥಳ ಎಲ್ಲೇ ಇದ್ರೂ ಸೊ ಈ ಕ್ರಿಸ್ಟಲ್ನ ಏನು ಮಾಡ್ಬೇಕಂದ್ರೆ ಈ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ. ಯಾವ ರೀತಿಯಲ್ಲಿ ಈ ಧನ ಆಕರ್ಷಿಸೋ ಕ್ರಿಸ್ಟಲ್ಸು ನೋಡಿ, ಮನಿ ಪರ್ಸಲ್ಲಿ, ಮಹಿಳೆಯರಾದರೆ ಹ್ಯಾಂಡ್ ಬ್ಯಾಗಲ್ಲಿ, ಮತ್ತು ಕ್ಯಾಶ್ ಕೌಂಟರಲ್ಲಿ, ಆಮೇಲೆ ಅಕೌಂಟಿಂಗ್ ಪುಸ್ತಕಗಳ ಜೊತೆಗೆ, ಮತ್ತು ನಾವು ದನ ಎಲ್ಲಿ ಸಂಗ್ರಹಣೆ ಮಾಡ್ತೀವಿ ಅಲ್ಲಿ, ನಿಮ್ಮ ಪ್ರಧಾನ ದ್ವಾರ ಹತ್ರ. ಸೊ ಈ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಸೊ ಅದ್ಭುತ ಫಲಿತಗಳು ಕೊಡತ್ತೆ. ಸೊ ಈಗ ಈ ಕ್ರಿಸ್ಟಲ್ಸ್ನು ಉಪಯೋಗಿಸೋ ಇಷ್ಟೆಲ್ಲ ಕ್ರಿಸ್ಟಲ್ಸ್ ನಾವು ತಿಳ್ಕೊತಾ ಇದೀವಿ. ಅನೇಕ ಕ್ರಿಸ್ಟಲ್ಸ್ ಇದೆ. ನೀವು ಮಾತಾರ್ ಫೌಂಡೇಶನ್ ಒಂದ್ಸರಿ ಕಂಪಲ್ಸರಿ ವಿಸಿಟ್ ಮಾಡಬೇಕಾಗತ್ತೆ. ಸೊ ಸಂಪರ್ಕ ಮಾಡಿದ್ರೆ ಇನ್ನೂ ಹೆಚ್ಚು ಅಲ್ಲಿ ಮಾಹಿತಿ ಮತ್ತೆ ತಜ್ಞರು ಎಲ್ಲ ಇರ್ತಾರೆ. ಸೊ ಇನ್ನೊಂದೇನಂದ್ರೆ, ಈ ಅದ್ಭುತ ಫಲಿತಗಳಕ್ಕೋಸ್ಕರ ಕ್ರಿಸ್ಟಲ್ ಉಪಯೋಗಿಸುವಂತ ಸ್ವಲ್ಪ ವಿಧಾನಗಳು ಹೇಳ್ತೀನಿ. ಸೊ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ನೀವು. ಕ್ರಿಸ್ಟಲ್ ಅನ್ನು ಯಾವುದೇ ರೀತಿಯಲ್ಲಿ ತಗೊಂಡಿದ ಮೇಲೆ, ಯಾವುದೇ ಕ್ರಿಸ್ಟಲ್ ನೀವು ಮನೆಗೆ ತಗೊಂಡೋದ್ಮೇಲೆ ಅದನ್ನು ನೇರವಾಗಿ ಉಪಯೋಗಿಸೋಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಅದನ್ನು ಕ್ಲೀನ್ ಮಾಡಬೇಕು. ಓಕೆ, ಅದನ್ನು ಆ ಪದ್ಧತಿನೂ ನಾನು ಹೇಳ್ಕೊಡ್ತೀನಿ. ಸೊ ನೋಡಿ, ಮೊದಲನೇದಾಗಿ ಕ್ರಿಸ್ಟಲ್ ತಗೊಂಡಿದ್ರೆ ಕ್ರಿಸ್ಟಲ್ನು ಪ್ರೋಗ್ರಾಮ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಕ್ರಿಸ್ಟಲ್ ತಗೊಂಡ್ರೆ ಮನೆಗೆ ತಗೊಂಡೋದ್ಮೇಲೆ ಫಸ್ಟ್ ಕ್ಲೀನ್ಸಿಂಗು, ಅದು ನಾನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ಎಷ್ಟು ವಿಧಾನಗಳಿದೆ ಕ್ಲೀನ್ಸಿಂಗ್ ಅಂತ. ಅದಕ್ಕಿಂತ ಮುಂಚೆ ಪ್ರೋಗ್ರಾಮಿಂಗ್, ಅಂದರೆ ಫಸ್ಟ್ ಕ್ಲೀನ್ಸಿಂಗ್ ಆಮೇಲೆ ಪ್ರೋಗ್ರಾಮಿಂಗ್ ಹೇಗೆ ಮಾಡ್ಕೊಂಡೋದಂದ್ರೆ, ಕ್ರಿಸ್ಟಲ್ ತಗೊಂಡೋದ್ಮೇಲೆ ಕೈಯಲ್ಲಿ ಇಟ್ಕೊಂಡು ಕಣ್ಣುಗಳು ಮುಚ್ಕೊಂಡು 3-4 ದೀರ್ಘ ಶ್ವಾಸಗಳು ತಗೊಂಡು ಎರಡು ಕೈಯಲ್ಲಿ ಆ ಕ್ರಿಸ್ಟಲ್ ಇಟ್ಕೊಂಡು ನೀವು ಅದಕ್ಕೂ ಹೇಳ್ಬೇಕಾಗತ್ತೆ. ಸ್ವಲ್ಪ ಸಂಕಲ್ಪಗಳು ಹೇಳ್ಕೋಬೇಕಾಗತ್ತೆ. ನೋಡಿ, ನೀವು ಯಾವುದೇ ವಿಷಯನ್ನು ಪದೇ ಪದೇ ನೀವು ಹೇಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಪದೇ ಪದೇ ಮನನ ಮಾಡ್ಕೊಳ್ಳೋದು ಪರವಾಗಿಲ್ಲ. ಈ ಕ್ರಿಸ್ಟಲ್ ಹೇಗಂದ್ರೆ, ನೀವು ಏನು ಹೇಳತ್ತೋ ಅದನ್ನು ಸಂಗ್ರಹಣ ಮಾಡಿಕೊಂಡು ಹಾಗೆ ಇಟ್ಕೊಂತದ. ಅರ್ಥ ಆಯ್ತಾ? ಅದು ವಿಶ್ವ ಕನೆಕ್ಟ್ ಆಗ್ಬಿಡ್ತದೆ.
ನೀವು ಹೇಳಬೇಕು. ಸೊ ಇಂಥ ಕ್ರಿಸ್ಟಲು ನನ್ನ ಅಂದರೆ ಕೈಯಲ್ಲಿ ಇಟ್ಕೊಂಡು ಇಂಥ ಕ್ರಿಸ್ಟಲ್ಲು ನನ್ನ ಪೂರ್ಣಾತ್ಮ ಕನೆಕ್ಟ್ ಆಗಲಿ, ನನಗೂ ವಿಶ್ವ ಚೈತನ್ಯ ಚೆನ್ನಾಗಿ ಕೊಡಲಿ, ಸೊ ನನ್ನಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ತೊಲಗಿಸಲಿ, ನನಗೂ ಧನಾತ್ಮಕ ಶಕ್ತಿ ಕೊಡಲಿ ಅಂತ ಈ ರೀತಿಯಲ್ಲಿ ಸಂಕಲ್ಪ ಹೇಳ್ಕೊಂಡು ಇದನ್ನು ಪ್ರೋಗ್ರಾಮ್ ಮಾಡಿ ಪಕ್ಕದಲ್ಲಿ ಎಲ್ಲೇ ಇಟ್ಕೊಂಡ್ರು, ಮನೆ ಅಂದರೆ ಪರ್ಸಲ್ಲಿ ಇಟ್ಕೊಂಡ್ರು, ಬ್ಯಾಗಲ್ಲಿ ಇಟ್ಕೊಂಡ್ರು, ಟೇಬಲ್ ಮೇಲೆ ಇಟ್ಕೊಂಡು, ಇಲ್ಲ ಎಲ್ಲೇ ಇಟ್ಕೊಳ್ಳಿ, ಆಫೀಸಲ್ಲಿ ಟೇಬಲಲ್ಲಿ ಎಲ್ಲಿ ಇಟ್ಕೊಂಡ್ರು ತಾನು ಕೆಲಸ ಅದು ಮಾಡ್ತಾ ಹೋಗ್ತದೆ. ನಿಮ್ಗೆ ಏನು ಸಂಕಲ್ಪ ಬೇಕೋ ಅದಕ್ಕೆ ಹೇಳಿ ಸಾಕು. ಅದು ಒಂಥರ ರಿಸರ್ವಾಯರ್ ಥರ, ಅದು ಅಂದರೆ ಒಂಥರ ಸ್ಟೋರ್ ಮಾಡ್ಕೊಂಡು ಇಟ್ಕೊತದೆ. ಅದು ವಿಶ್ವ ಕನೆಕ್ಟ್ ಮಾಡಿ ನಿಮ್ಮ ನಿಮ್ಮ ಶರೀರ ಪರವಾಗಿ ಮತ್ತೆ ನಿಮಗೆ ವಿಶ್ವ ಪರವಾಗಿ ಎರಡು ಕಡೆನೂ ಕೆಲಸ ಮಾಡ್ತಾ ಇರ್ತದೆ. ಇದು ಅದಕ್ಕೆ ಇದು ಅದ್ಭುತವಾದ ವಿಷಯ ಇದು ಕ್ರಿಸ್ಟಲ್ ಅಂದರೆ. ಆ ರೀತಿಯಲ್ಲಿ ಮತ್ತೆ ಕ್ರಿಸ್ಟಲ್ ಅನ್ನು ಧರಿಸೋದು. ಆಮೇಲೆ ಕೊನೆಯದಾಗಿ ಆ ಸಂಕಲ್ಪ ಹೇಳ್ಕೊಂತೀವಲ್ಲ, ಲಾಸ್ಟ್ ಲೈನ್ ಹೇಳ್ಬೇಕು, 3 ಸರಿ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತೇಳಿ ಆ ವಿಶ್ವಕ್ಕೆ ಕೃತಜ್ಞತೆ ತಿಳಿಸಿ ನಾವು ಆ ಸಂಕಲ್ಪವನ್ನು ಮುಗಿಸ್ಬೇಕು. ಆ ರೀತಿಯಲ್ಲಿ ಕ್ರಿಸ್ಟಲ್ನು ಪ್ರೋಗ್ರಾಮ್ ಮಾಡ್ಕೋಬೇಕಂತ ಹೇಳ್ತೀವಿ ನಾವು. ಮತ್ತೆ ಕ್ರಿಸ್ಟಲ್ನು ಧರಿಸಿರೋ ಅಂದರೆ ಒಂಥರ ಕ್ರಿಸ್ಟಲ್ ಯಾವ ರೀತಿಯಲ್ಲಿ ನಾವು ಉಪಯೋಗಿಸ್ಕೋಬೋದು. ಸೊ ನಮ್ಮ ಡೈರೆಕ್ಟ್ ಆಗಿ ಬ್ರೇಸ್ಲೆಟ್ ಮುಖಾಂತರ ಧರಿಸಿರ್ಬೋದು ಅಲ್ವಾ. ಬ್ರೇಸ್ಲೆಟ್ ಮುಖಾಂತರ ಇಟ್ಕೋಬೋದು, ಪ್ಯಾಕೆಟಲ್ಲಿ ಇಟ್ಕೋಬೋದು. ಎಲ್ಲಿ ಇಟ್ಕೊಂಡ್ರೆ ಏನು ಮಾಡುತ್ತೆ, ಅದು ಮಾಡೋದು ಒಂದೇ, ನಕಾರಾತ್ಮಕ ಶಕ್ತಿಯನ್ನು ಗ್ರಹಿಸೋದು. ನಿಮ್ಮ ನಕಾರಾತ್ಮಕ ಶಕ್ತಿ ಏನೇ ಇದ್ರೂ ನಿಮ್ಮಲ್ಲಿ, ನಿಮ್ಮ ಶರೀರದಲ್ಲಿ, ನಿಮ್ಮ ಸುತ್ತಮುತ್ತ ಅದನ್ನು ಸಂಗ್ರಹಣ ಮಾಡ್ಕೊತದೆ. ನಿಮ್ಮನ್ನು ಯಾವಾಗವಾಗ ಕ್ಲೀನ್ ಮಾಡ್ತಾ ಇರ್ತದೆ, ಸಂರಕ್ಷಣೆ ಮಾಡ್ತಾ ಇರ್ತದೆ ಆ ರೀತಿಯಲ್ಲಿ. ಆಮೇಲೆ ಪಾಕೆಟ್ ಪರ್ಸಲ್ಲಿ ಇಟ್ಕೊಂಡೋದು, ಬ್ರೇಸ್ಲೆಟ್ ಮುಖಾಂತರ ಇಟ್ಕೊಡೋದು, ಆಮೇಲೆ ಧ್ಯಾನ ಮಾಡ್ಕೊಡೋದು. ನೋಡಿ, ಕ್ರಿಸ್ಟಲ್ ಅನ್ನು ಏನು ಮಾಡ್ಕೋಬಹುದು, ಕೈಯಲ್ಲಿ ಇಟ್ಕೊಂಡು ನಾವು ಧ್ಯಾನ ಮಾಡುವಾಗ ಆಧ್ಯಾತ್ಮಿಕ ಶಕ್ತಿಯನ್ನು, ವಿಶ್ವಶಕ್ತಿಯನ್ನು 9 ಪಟ್ಟು ನಿಮ್ಗೆ ಹೆಚ್ಚು ಕೊಡುವಾಗ ಏನಾಗತ್ತೆ, ಧ್ಯಾನ ತುಂಬಾ ಚೆನ್ನಾಗಾಗ್ತದೆ. ಸೊ ಆಮೇಲೆ ನಮ್ಮ ಪೂರ್ಣಾತ್ಮ ಜೊತೆಗೆ ಕನೆಕ್ಷನ್ ಬೇಗ ಸಿಗ್ತದೆ. ಆಮೇಲೆ ಇನ್ನೊಂದೇನಂದ್ರೆ, ಸೊ ಈ ಕ್ರಿಸ್ಟಲ್ ಅನ್ನು ನಾವು ಬೆಳಗ್ಗೆ ಹೇಳುವಾಗ ಈ ಕ್ರಿಸ್ಟಲ್ ಅನ್ನು ಏನ್ ಮಾಡ್ಬೋದು ಅಂದ್ರೆ, ನೋಡಿ, ನಾವು ಹೇಳೋ ಟೈಮಲ್ಲಿನೂ ಅಷ್ಟೇ, ನಾವು ಹೇಳ್ತೀವಲ್ಲ ಬೆಳಗ್ಗೆ, ಐ ಮೀನ್ ಸೂರ್ಯ ಉದಯದಲ್ಲಿ, ಅವಾಗ ಏನ್ ಮಾಡ್ಬೋದು ಅಂದ್ರೆ ಇಂಥ ಕ್ರಿಸ್ಟಲ್, ರೋಸ್ ಕಾಸ್ ಕ್ರಿಸ್ಟಲ್ನ ಹೃದಯ ಚಕ್ರ ಮೇಲೆ, ಆಜ್ಞಾ ಚಕ್ರ ಮೇಲೆ ಎಜುರೇಟ್ ಕ್ರಿಸ್ಟಲು. ಸೊ ಇಂಥ ಕ್ರಿಸ್ಟಲ್ ಇಡುವಾಗ ಏನಂದ್ರೆ ಅತ್ಯುನ್ನತ ಹೀಲಿಂಗ್ ಆಗುತ್ತೆ ಸ್ನೇಹಿತರೆ. 3-4 ಶ್ವಾಸಗಳು ತಗೊಂಡು ಆ ಕ್ರಿಸ್ಟಲ್ನು ಆ ಪ್ಲೇಸಲ್ಲಿ ಇಟ್ಟಿದ್ರೆ, ಇಲ್ಲಿ ಹೃದಯ ಚಕ್ರದ ಮೇಲೆ ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್, ಆಜ್ಞಾ ಚಕ್ರ ಮೇಲೆ ಎಜುರೇಟ್ ಕ್ರಿಸ್ಟಲ್, ಇವಿಟ್ಟು ಒಂದು 3-4 ಶ್ವಾಸಗಳು, ದೀರ್ಘ ಶ್ವಾಸಗಳು ತಗೊಂಡು ಸ್ವಲ್ಪ 5 ನಿಮಿಷ ಧ್ಯಾನ ಮಾಡಿ ಹೇಳ್ಬೋದು. ಆವಾಗ ನಿಮಗೆ ಅದ್ಭುತವಾದ ಹೀಲಿಂಗ್ ಆಗುತ್ತೆ. ಹೇಳೋ ಟೈಮಲ್ಲೇ ಮಾಡ್ಬೋದು ಇದು, ಬೆಡ್ಡಿಂದ ಹೇಳುವಾಗಲೇ. ಮತ್ತೆ ಸ್ನಾನ ಸಮಯದಲ್ಲಿ ಸ್ವಲ್ಪ ಕ್ರಿಸ್ಟಲ್ಸ್ ಉಪಯೋಗಿಸ್ಕೋಬಹುದು. ಯಾವ ರೀತಿ ಅಂದ್ರೆ, ನೀವು ಸ್ನಾನ ಮಾಡೋದ್ರಲ್ಲಿ ಸ್ವಲ್ಪ ಕ್ರಿಸ್ಟಲ್ಸ್ ಮಾತ್ರ, ಎಲ್ಲ ಕ್ರಿಸ್ಟಲ್ಸ್ ಉಪಯೋಗಿಸ ಸಾಧ್ಯವಿಲ್ಲ ಸ್ನೇಹಿತರೆ, ಕರ್ಗೋಗುತ್ತೆ, ಅದು ಡ್ಯಾಮೇಜ್ ಆಗುತ್ತೆ. ಪ್ರಧಾನವಾಗಿ ಸಾಂಗೈಟ್ ಅಂತ ಒಂದು ಕ್ರಿಸ್ಟಲ್ ಇದೆ, ಅದನ್ನು ಉಪಯೋಗಿಸ್ಕೋಬಹುದು. ಸೊ ಅದನ್ನು ಉಪಯೋಗಿಸ್ಕೊಂಡ್ರೆ, ಮತ್ತೆ ಬ್ಲ್ಯಾಕ್ ಟರ್ಮಲಿಯನ್ನು ಸಹ ಉಪಯೋಗಿಸ್ಕೋಬಹುದು. ಸೊ ರೋಸ್ ಕ್ವಾರ್ಜ್ లేదా ಕ್ಲಿಯರ್ ಕ್ವಾರ್ಜ್ನು ಸಹ ಉಪಯೋಗಿಸ್ಕೋಬಹುದು. ಇಂಥ ಕ್ರಿಸ್ಟಲ್ ಮಾತ್ರ ಸ್ನಾನದ ನೀರಲ್ಲಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ತೆಗೆದ್ರೆ ಅದು ಶಕ್ತಿವಂತವಾಗುತ್ತೆ. ಸೊ ಈ ರೀತಿಯಲ್ಲಿ ಅನೇಕ ಕ್ರಿಸ್ಟಲ್ನು ವಿಧ ವಿಧ ರೀತಿಯಲ್ಲಿ ನೀವು ಉಪಯೋಗಿಸ್ಕೋಬಹುದು. ಓಕೆ, ಸೊ ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಕ್ರಿಸ್ಟಲ್ ಅನ್ನು. ಮತ್ತೆ ನಿಮ್ಮ ಸುತ್ತಮುತ್ತ, ಈಗ ಉದಾಹರಣೆಗೆ ನಿಮ್ಮ ಸುತ್ತಮುತ್ತ ಅಂದ್ರೆ ಇದು ಯಾವುದು, ಡೈನಿಂಗ್ ಆಗ್ಬೋದು, ಹಾಲಲ್ಲಿ ಆಗ್ಬೋದು, ಅಲ್ಲೆಲ್ಲಿ ಕ್ರಿಸ್ಟಲ್ಸ್ನು ಇಟ್ಟಿದ್ರೆ ಏನಾಗುತ್ತೆ, ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ರೂ ಎಲ್ಲ ಸಂಗ್ರಹಣ ಮಾಡ್ತಾ ಇರ್ತವೆ. ಓಕೆ, ಸೊ ಮತ್ತೆ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ನಿಮಗೆ ರಿಲೀಸ್ ಮಾಡ್ತಾ ಇರ್ತವೆ. ಅದಕ್ಕೋಸ್ಕರ ಈ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಮತ್ತೆ ಕ್ಲೀನಿಂಗ್ ಅಂಡ್ ಪ್ರೋಗ್ರಾಮಿಂಗ್ ಹೇಗೆ ಮಾಡೋದು ನೋಡೋಣ ಸ್ನೇಹಿತರೆ. ನೋಡಿ, ಕ್ರಿಸ್ಟಲ್ ಅನ್ನು ಯಾವ ರೀತಿಯಲ್ಲಿ ಅಂದ್ರೆ, ಕ್ರಿಸ್ಟಲ್ ಬಗ್ಗೆ ಜ್ಞಾನ ಇರುವಂತ ವ್ಯಕ್ತಿಗಳು, ತಜ್ಞರು, ಅವ್ರ ಹತ್ರ ಪ್ರಧಾನವಾಗಿ ಅಂದ್ರೆ ಆಧ್ಯಾತ್ಮಿಕ ಅನುಭವ ಇರುವಂತ ವ್ಯಕ್ತಿಗಳ ಹತ್ರ ಏನ್ ಮಾಡ್ಬೇಕು, ನೀವು ಸಂಪರ್ಕ ಮಾಡಿ ಯಾವ ಕ್ರಿಸ್ಟಲ್ ನಿಮಗೆ ಒಳ್ಳೇದಾಗತ್ತೆ, ನಿಮ್ಮ ಯಾವ ಉಪಯೋಗಕ್ಕೆ ಒಳ್ಳೇದಾಗತ್ತೆ, ಯಾವ ಉಪಯೋಗ ಬೇಕಾಗತ್ತೆ ಅಂತ ತಜ್ಞರ ಹತ್ರ ಸಂಪರ್ಕ ಮಾಡಿ ತಗೊಂಡೋದು ಅದು ಅತ್ಯುತ್ತಮವಾದ ವಿಧಾನ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಆ ರೀತಿಯಲ್ಲಿ ತಗೊಳ್ಳಿ. ಅವ್ರೇನ್ ಮಾಡ್ತಾರೆ, ಕ್ರಿಸ್ಟಲ್ ಕೊಡುವಾಗನೇ ಸ್ವಲ್ಪ ಪ್ರೋಗ್ರಾಮಿಂಗ್ ಮಾಡಿ ಕ್ಲೀನ್ಸಿಂಗ್ ಮಾಡಿ ಕೊಡ್ತಾರೆ, ಆದ್ರೂ ನೇರವಾಗಿ ನೀವು ಉಪಯೋಗಿಸ್ಕೋಬಹುದು. ಆಮೇಲೆ ಇತ್ತೀಚಿನ ಕಾಲದಲ್ಲಿ ಮೋಸ ಹೋಗ್ಬಾರ್ದು, ಯಾಕಂದ್ರೆ ತುಂಬಾ ಜನ ಕ್ರಿಸ್ಟಲ್ಸ್ ಅಂತ ಹೇಳ್ಬಿಟ್ಟು ಇದೆಲ್ಲ ಯಾವುದು ಪ್ಲಾಸ್ಟಿಕ್ ಪೂಸಗಳು ಮತ್ತೆ ಗಾಜು ಅಂದ್ರೆ ಗ್ಲಾಸು ಇಂಥವೆಲ್ಲ ಕೊಡ್ತಾ ಇದ್ದಾರೆ. ದಯವಿಟ್ಟು ಮೋಸ ಹೋಗಬಾರ್ದು. ಸೊ ಅದಕ್ಕೆ ಮಾರ್ಕೆಟಲ್ಲಿ ತುಂಬಾ ಈ ತರ ನಕಲಿ ಈ ಕ್ರಿಸ್ಟಲ್ಗಳು ನಡೀತಾ ಇದೆ. ಅದಕ್ಕೂ ಗಮನಿಸಿಕೊಂಡು ಸಾದಷ್ಟು ಒಂದು ಅನುಭವಜ್ಞರು, ತಜ್ಞರು, ಒಳ್ಳೆ ನಂಬಿಕೆ ಇರುವಂತ ಆ ಪ್ಲೇಸಲ್ಲೇ ಕ್ರಿಸ್ಟಲ್ ತಗೊಂಡು ಉತ್ತಮ. ಆಯ್ತಾ? ಇನ್ನೊಂದು, ಕ್ರಿಸ್ಟಲ್ಸು ಯಾವುದೇ ರೀತಿಯಲ್ಲಿ ನೇರವಾಗಿ ನಮ್ಮ ಹತ್ರ ಬರಲ್ಲ ಸ್ನೇಹಿತರೆ. ಕ್ರಿಸ್ಟಲ್ಸ್ ಅಂದ್ರು
ಭೂಮಿಯಿಂದ ತೆಗೆದ ಮೇಲೆ ಒಂದು ಫ್ಯಾಕ್ಟ್ರಿಗೆ ಹೋಗುತ್ತೆ. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ತಾರೆ. ಸೊ ಅಲ್ಲಿಂದ ಮತ್ತೆ ಒಂದು ರವಾನಾ ಅಂದರೆ ಈ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಆ ಆ ತಯಾರು ಮಾಡುವಾಗ ಅನೇಕ ವ್ಯಕ್ತಿಗಳು ಟಚ್ ಮಾಡ್ತಾ ಇರ್ತಾರೆ ಅವೆಲ್ಲ ಕ್ರಿಸ್ಟಲ್ಸ್ನು. ಅಲ್ಲಿಂದ ಮತ್ತೆ ಬೇರೆ ಶಾಪ್ಗೆ ಹೋಗುತ್ತೆ, ಶಾಪಲ್ಲಿ ಇಡ್ತಾರೆ. ಈ ರೀತಿಯಲ್ಲಿ ಅನೇಕ ಅನೇಕ ಪ್ಲೇಸ್ಗಳು ಹೋಗಿ ಆಮೇಲೆ ನಮ್ಮ ಹತ್ರ ಬರ್ತದೆ ಯಾವುದು ಕ್ರಿಸ್ಟಲ್ಸ್. ಆವಾಗ ಅದು ಕರೆಕ್ಟಾಗಿರ್ತದೆ ಅಂತ ಅನ್ಕೋತೀರಾ? ಇಲ್ಲ. ಯಾಕಂದರೆ ಅವೆಲ್ಲ ಏನು ಮಾಡ್ತಾರೆ, ಕ್ರಿಸ್ಟಲು ನಿಮ್ಗೆ ಗೊತ್ತಲ್ಲ, ಕ್ರಿಸ್ಟಲ್ ಎಲ್ಲೇ ಯಾರೇ ಟಚ್ ಮಾಡಿದ್ರೆ ಸಾಕು, ಇಮ್ಮಿಡಿಯೇಟು ಅವರ ಶಕ್ತಿ, ಆ ಶಕ್ತಿ ಇದಕ್ಕೆ ಪ್ರಸಾರ ಆಗುತ್ತೆ. ಆ ರೀತಿಯಲ್ಲಿ ಇವು ತುಂಬ ಸಂಗ್ರಹಣ ಮಾಡ್ಕೊಂಡು ಇಟ್ಕೊತವೆ ಈ ಶಕ್ತಿ ಎಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಕ್ರಿಸ್ಟಲ್ ನೇರವಾಗಿ ಬಂದ ತಕ್ಷಣ ಉಪಯೋಗಿಸೋಕೆ ಹೋಗಬಾರ್ದು. ಅರ್ಥ ಆಯ್ತಾ? ಸೊ ಆ ರೀತಿ ಎಲ್ಲ ಏನು ಮಾಡಬೇಕು, ಫಸ್ಟು ನಾವು ಅನುಭವಜ್ಞರಿಂದ ತಗೊಂಡವಾಗ ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ಮತ್ತೆ ಮನೆಗೆ ತಗೊಂಡ ಮೇಲೆ, ಮನೆಗೆ ಬಂದಿದ ಮೇಲೆ ಇನ್ನು ಸ್ವಲ್ಪ ಚೆರೆಗಲ್ ಮಾಡ್ಕೊಂಡು ನೀವು ಕ್ರಿಯೆಗಳು ಮಾಡಿಕೊಂಡು ಪ್ರಕ್ರಿಯೆಗಳು ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋ ಪದ್ಧತಿಗಳಿದೆ. ಅದನ್ನು ತಿಳ್ಕೊಂಡು ಅದನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಅತ್ಯುತ್ತಮವಾದ ರೀತಿಯಲ್ಲಿ ಮಾಡ್ಕೋಬಹುದು. ನೋಡಿ, ವಿಧ ವಿಧ ಕ್ಲೀನಿಂಗ್ ಪದ್ಧತಿಗಳಿದೆ. ಮೊದಲನೇ ಕ್ಲೀನಿಂಗ್ ಪದ್ಧತಿ ಏನಾಗುತ್ತಂದ್ರೆ, ನಾವು ಈ ವಾಟರ್, ನಮ್ಮ ಟ್ಯಾಪ್ ವಾಟರ್ ಇದೆಲ್ಲ, ಅದ್ರ ಕೆಳಗಡೆ ಸ್ವಲ್ಪ ಕೋಲ್ಡ್ ವಾಟರ್, ಯಾವುದೇ ಹಾಟ್ ವಾಟರ್ ಅಲ್ಲ, ಓಕೆ, ಬೆಚ್ಚಗಿರುವಂಥ ನೀರಲ್ಲ, ಸೊ ತನ್ನವಾಗಿರುವಂಥ ನೀರನ್ನೇ ಅದರ ಕೆಳಗಡೆ, ಟ್ಯಾಪ್ ವಾಟರ್ ಕೆಳಗಡೆ ಯಾವುದೇ ಕ್ರಿಸ್ಟಲ್ ತೊಗೊಂಡು ಬಂದು ಅದ್ರ ಕೆಳಗಡೆ ಇಟ್ಬಿಟ್ರೆ, ಫೋರ್ಸ್ಫುಲ್ ಆಗಿ ಸ್ವಲ್ಪ ವಾಟರ್ ಹೋದ್ರೆ ಅದು ಕ್ಲೀನ್ ಆಗಿಬಿಡ್ತದೆ. ಆಮೇಲೆ ಮತ್ತೆ ಸ್ವಲ್ಪ ಡ್ರೈ ಮಾಡಿಕೊಂಡು ಸೊ ನೀಟಾಗಿ ಅದೆಲ್ಲ ಒಡ್ಸ್ಕೊಂಡು ಆ ನೀರೆಲ್ಲ ಸೊ ಆವಾಗ ಉಪಯೋಗಿಸ್ಕೊಳ್ಳಿ, ಓಕೆ. ಆದರೆ ಯಾವ ಕ್ರಿಸ್ಟಲ್ ಈ ರೀತಿಯಲ್ಲಿ ಉಪಯೋಗಿಸ್ಕೋಬಹುದು? ಕ್ವಾರ್ಜ್ ಕ್ರಿಸ್ಟಲ್ ಮಾತ್ರ ರನ್ನಿಂಗ್ ವಾಟರ್ ಕ್ಲೀನ್ ಆಗುತ್ತೆ. ಯಾವುದೇ ಸೆಲೆನೈಟು, ಪೈರೈಟು ಇಂಥ ಕ್ರಿಸ್ಟಲ್ ವಾಟರ್ ಕೆಳಗಡೆ ಇಟ್ಟರೆ ಆ ಕ್ರಿಸ್ಟಲ್ಸು ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಆ ರೀತಿಯಲ್ಲಿ ಸೊ ನೀರಲ್ಲಿ ಇಡಬಾರ್ದಂಥ ಕ್ರಿಸ್ಟಲ್ಸ್ ಯಾವ ಗೊತ್ತಾ? ಪೈರೈಟು, ಬ್ಲ್ಯಾಕ್ ಟರ್ಮಲಿನ್ನು, ಸೆಲೆನೈಟು, ಹೆಮಲೈಟು. ಸೊ ಈ ರೀತಿಯಲ್ಲಿ ಸ್ನೇಹಿತರೆ ಹಲವಾರು ಕ್ರಿಸ್ಟಲ್ಸ್ ಇದೆ. ಮತ್ತೆ ಕೆನೈಟು ಅದನ್ನು ಸಹ. ಮತ್ತೆ ಇನ್ನೂ ಬೇರೆ ಬೇರೆ ಪದ್ಧತಿಗಳಿದೆ, ಉಪಯೋಗಿಸ್ಕೊಳ್ಳಿ. ಸೊ ಅದ್ರ ಕ್ಲೀನ್ ಮಾಡ್ಕೊಡಕ್ಕೆ, ಮನೆಗೆ ತಂದ ತಕ್ಷಣ ಕ್ಲೀನ್ಸಿಂಗ್ ಅಂತ ಹೇಳ್ತೀವಿ ನಾವು. ಕ್ಲೀನ್ಸಿಂಗ್ ಮಾಡ್ಕೊಳ್ಳೇಬೇಕು. ಅದೇನಂದರೆ ನಮ್ಮ ಪೂರ್ವಜರಿಂದ ಬಂದಿರುವಂಥ ಒಂದು ವಿಧಾನ. ಏನದು? ಒಂದು ಬೌಲ್ ನೀರು ತಗೊಳ್ಳಿ. ನಿಮ್ಗೆ ಗೊತ್ತಲ್ಲ, ನಾವು ಅಂದರೆ ಪೂರ್ವಜರು ಹೇಳ್ತಾ ಇರ್ತಾರೆ, ನಿಮ್ಮ ಎಲ್ಲೇ ಆಚೆ ಕಡೆ ಹೋಗಿ ಓಡಾಡ್ಕೊಂಡು ಬಂದಮೇಲೆ ಮನೆಗೆ ಬಂದಮೇಲೆ ಈ ಸಾಲ್ಟ್ ಬಾತಿಂಗ್ ಮಾಡಿ ಅಂತ ಹೇಳ್ತಾರೆ, ಉಪ್ಪು ನೀರಿಂದ ಸ್ನಾನ ಮಾಡಿ ಅಂತಾರೆ. ಆ ರೀತಿಯಲ್ಲಿ ಒಂದು ಬೌಲ್ ತಗೊಳ್ಳಿ. ಬೌಲಲ್ಲಿ ನೀರು ಹಾಕ್ಕೊಂಡು, ನೀರು ಒಳಗಡೆ ಈ ಹಿಮಾಲಯನ್ ಸಾಲ್ಟ್, ರಾಕ್ ಸಾಲ್ಟ್ ಮಾತ್ರವೇ, ಅದನ್ನು ಅದ್ರಲ್ಲಿ ಹಾಕ್ಬಿಟ್ಟು ಅದ್ರ ಒಳಗಡೆ ಈ ಕ್ರಿಸ್ಟಲ್ಸು ಇಟ್ಬಿಟ್ರೆ ಇಡೀ ನೈಟೆಲ್ಲ ಇಡಬೇಕು ಸ್ನೇಹಿತರೆ, ನೈಟೆಲ್ಲ ಇಡಬೇಕು. ಆಮೇಲೆ ಬೆಳಗ್ಗೆ 8 ಗಂಟೆ ಆಗ್ತಾ ಇರುವಾಗ, ಅಂದರೆ 6 ಗಂಟೆಗೆ ಸೂರ್ಯನ ಬರ್ತಾನಲ್ಲ ಅಷ್ಟು ಒಳಗಡೆ ಕ್ಲೀನ್ ಮಾಡ್ಕೊಳ್ಳಿ. ಸೊ ಅದನ್ನು ಆ ಸೂರ್ಯನ ಆ ಶಕ್ತಿ ಕೆಳಗಡೆ ಇಟ್ಬಿಟ್ರೆ, ಓಕೆ, ಅಂದರೆ 6 ಗಂಟೆಯಿಂದ 8 ಗಂಟೆ ಆ ಬಿಸಿಲಿದೆಲ್ಲ ಅದರಲ್ಲಿ ಇಟ್ಬಿಟ್ರೆ ಪೂರ್ತಿ ಏನಾಗುತ್ತೆ, ಸ್ವಚ್ಛಗೊಳಿಸ್ಕೊಂತದೆ. ಅದೊಂದು ವಿಧಾನ, ರೈಟ್. ಸೆಕೆಂಡ್, ಆಮೇಲೆ ಈ ಈ ಸಾಲ್ಟ್ ವಾಟರ್ಲಿ ಇಡಬಾರ್ದಂತ ಕ್ರಿಸ್ಟಲ್ ಸ್ವಲ್ಪ ಇದೆ, ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಟಾರ್ಕಾಯ್ಸು, ಸೊ ಕ್ಯಾಲ್ಸೈಟು, ಆಂಬರು, ಇಂಥ ಕ್ರಿಸ್ಟಲ್ಸ್ ಎಲ್ಲ, ಮೂನ್ ಸ್ಟೋನ್ ಇಂಥ ಕ್ರಿಸ್ಟಲ್ಸ್ ಎಲ್ಲ ಈ ಉಪ್ಪು ನೀರು ತಾಕಬಾರದು. ಸೆಲೆನೈಟು ಸಹ ಅರ್ಥ ಮಾಡ್ಕೊಳ್ಳಿ, ಅದನ್ನು ಸಹ, ಓಕೆ. ಆಮೇಲೆ ಇನ್ನೊಂದು ಮೂರನೇ ವಿಧಾನ, ಕ್ಲೀನ್ ಮಾಡ್ಕೊಳ್ಳೋ ವಿಧಾನ ಹೇಳ್ತೀನಿ. ಅದೇನಂತಪ್ಪ ಅಂದ್ರೆ, ಈ ಕ್ರಿಸ್ಟಲ್ ಅನ್ನೋದು ಇವೆಲ್ಲ ಸಹಜವಾದ ಪದಾರ್ಥಗಳು ಕ್ರಿಸ್ಟಲ್ಸ್. ಇದು ಶಕ್ತಿವಂತ ಮಾಡಬೇಕು, ಇದನ್ನು ಶುಭ್ರ ಮಾಡ್ಬೇಕಂದ್ರೆ ಸ್ನೇಹಿತರೆ, ನಮಗೆ 8 ಗಂಟೆ ಒಳಗಡೆ ಬರೋಂಥ ಸೂರ್ಯನ ಕಾಂತಿ ಕೆಳಗಡೆ, ಆಮೇಲೆ ಹುಣ್ಣಮಿ ಟೈಮಲ್ಲಿ ಚಂದ್ರನ ಕಾಂತಿ ಕೆಳಗಡೆ ತುಂಬ ಒಂದು 4-5 ಗಂಟೆಗಳಿಟ್ಟರೆ ಸೊ ಖಂಡಿತ ಅದ್ಭುತವಾದ ರೀತಿಯಲ್ಲಿ ಕ್ಲೀನ್ಸ್ ಆಗುತ್ತೆ. ಆ ರೀತಿಯಲ್ಲಿ ಅವಾಗವಾಗ ವಾರಕ್ಕೊಂದ್ಸರಿ ಮಾಡಿ, ಓಕೆ, ವಾರಕ್ಕೊಂದ್ಸರಿ 6 ಗಂಟೆಯಿಂದ 8 ಗಂಟೆ ಬರೋಂಥ ಸೂರ್ಯನ ಶಕ್ತಿ ಕೆಳಗಡೆ ಇಟ್ಬಿಟ್ಟಿದ್ರೆ ಏನಾಗುತ್ತೆ, ಕ್ಲೀನ್ಸ್ ಆಗುತ್ತೆ. ಅದರಲ್ಲಿ ಏನೇನು ನಕಾರಾತ್ಮಕ ಶಕ್ತಿ ಇದ್ರೆ ಅದೆಲ್ಲ ತೊಲಗಿ ಹೋಗುತ್ತೆ. ಆಮೇಲೆ ಯಾವುದು ಧೂಳಿ ಅನ್ನೋದು ಅದ್ರ ಮೇಲೆ, ಅಂದರೆ ಆಚೆ ಕಡೆ ಇರ್ತೀವಲ್ಲ ಸೂರ್ಯನ ಕೆಳಗಡೆ, ಸ್ವಲ್ಪ ಧೂಳಿ ಬರ್ಬೋದು, ಆ ಧೂಳಿಯನ್ನು ಶುಭ್ರ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ಈ ರೀತಿಯಲ್ಲಿ ಮಾಡ್ಕೋಬಹುದು. ಆಮೇಲೆ ಇದರಲ್ಲಿ ಅಷ್ಟೇ, ಸಹಜ ಕಾಂತಿಯಲ್ಲಿ ನೋಡಿ, ಅಮೆಥಿಸ್ಟು, ರೋಸ್ ಕ್ವಾರ್ಟ್ಸು, ಸಿಟ್ರಿನು ಇಂಥ ಕ್ರಿಸ್ಟಲ್ಸು ಈ ಸೂರ್ಯನ ಶಕ್ತಿ ಕೆಳಗಡೆ ಇಡಬಾರದು. ಇಟ್ಟಿದ್ರೆ ಏನಾಗುತ್ತೆ, ಅದರ ಸಹಜ ಏನಿದೋ ಕಲರ್ ಹೊಟ್ಟೋಗುತ್ತೆ. ಅದಕ್ಕೋಸ್ಕರ ಆದರೆ ಬೆಳಗ್ಗೆ ಬರೋಂಥ ಆ ಸೂರ್ಯನ ಬೆಳಕು ತುಂಬ ಕಡಿಮೆ ಇರ್ತದಲ್ಲ, ಆ ಸಮಯದಲ್ಲಿ ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ಆ ಥರ ಇಟ್ಬಿಟ್ಟು ತೆಗಿಬಿಡಿ. ಇಂಥ ಕ್ರಿಸ್ಟಲ್ಸ್ ಯಾವುದು, ಅಮೆಥಿಸ್ಟು, ರೋಸ್ ಕ್ವಾರ್ಟ್ಸು, ಸಿಟ್ರಿನ್, ಇದನ್ನ ಅರ್ಥ ಮಾಡ್ಕೋಬೇಕು ನೀವು, ಓಕೆ. ಆ ರೀತಿಯಲ್ಲಿ ಸೂರ್ಯಕಿರಣಗೆ ದೂರ ಇರಬೇಕಂತ ಕ್ರಿಸ್ಟಲ್ ಸ್ವಲ್ಪ ಇದೆ. ಈಗಾಗಲೇ ಹೇಳಿದ್ವಲ್ಲ, ಅಮೆಥಿಸ್ಟು, ಕ್ಲಿಯರ್ ಕ್ವಾರ್ಟ್ಸು, ಇಂಥ ಕ್ರಿಸ್ಟಲ್ಸ್ ಎಲ್ಲ, ರೋಸ್ ಕ್ವಾರ್ಟ್ಸು, ಇವೆಲ್ಲ ಸ್ವಲ್ಪ ಹೊತ್ತು ಮಾತ್ರ ಇಡ್ಬೋದು, ಜಾಸ್ತಿ ಇಡೋಕ್ಕಾಗಲ್ಲ, ಇದ್ರೆ ಕಲರು ಒಟ್ಟೋಗುತ್ತೆ. ಸೊ ಈ ರೀತಿಯಲ್ಲಿ ಸಂಗೀತ. ನೆಕ್ಸ್ಟ್ ಇನ್ನೊಂದು,
ನಾಲ್ಕನೇದು ಸಂಗೀತದಿಂದನೂ, ಐದನೇದು ಸಂಗೀತದಿಂದ ನಾವು ಆ ಪ್ರಕಂಪನದಿಂದ ಈ ಈ ನೋಡಿ, ಈಗ ಟಿಬೆಟಿಯನ್ ಬೌಲ್ಸು, ಆ ಸಂಗೀತ ಒಳ್ಳೆ ನಾದದಿಂದನೂ ಇದನ್ನು ಶುಭ್ರ ಮಾಡ್ಕೋಬಹುದು. ಆಮೇಲೆ ಕೊನೆಯದಾಗಿ ಒಂದು ಸೆಲನೈಟ್ ಕ್ರಿಸ್ಟಲ್ ಇದೆಯಲ್ಲ, ಮನೆಯಲ್ಲೇ ಸೆಲನೈಟ್ ಕ್ರಿಸ್ಟಲ್ ಅಂತ ಒಂದು ರಾಡ್ ಸಿಗುತ್ತೆ. ಓಕೆ, ನೋಡಿ ಇಂಥ ರಾಡ್ ಇದೆಲ್ಲ ನೋಡ್ಕೊಳ್ಳಿ, ಇದು ಇದು ಸೆಲನೈಟ್ ಕ್ರಿಸ್ಟಲ್ ರಾಡ್ ಇದು. ಓಕೆ, ಈ ರಾಡ್ ಅನ್ನು ಉಪಯೋಗಿಸ್ಕೊಂಡು ಇದ್ರ ಮೇಲೆ ಯಾವುದೇ ನಿಮ್ಮ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ ಎಲ್ಲ ಇದ್ರ ಮೇಲೆ ಇಟ್ಬಿಟ್ರೆ ತಾನಂತಾವೇ ಶುಭ್ರವಾಗ್ತದೆ, ತಾನಂತಾವೇ ಕ್ಲೀನ್ಸ್ ಆಗ್ಬಿಡ್ತವೆ. ಸೊ ಇದಕ್ಕಿರುವಂಥ ವಿಶಿಷ್ಟತೆ. ಇದಕ್ಕೆ ಯಾವುದೇ ನೀವು ಸ್ವಚ್ಛಗೊಳಿಸಬೇಕಾಗಿಲ್ಲ. ಸ್ವಲ್ಪ ಹೊತ್ತು ಇದನ್ನು ವಾರಕ್ಕೊಂದ್ಸರಿ ಸೂರ್ಯಕಿರಣ ಕಡೆ 6 ರಿಂದ 8 ಗಂಟೆ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ಇದು ಕ್ಲೀನ್ ಆಗ್ಬಿಡ್ತದೆ. ಇದು ಅದ್ಭುತವಾದ ಒಂದು ವಿಷಯ. ಇದು ಸೆಲನೈಟ್ ಅನ್ನೋದು ಸಣ್ಣ ಸಣ್ಣ ಕ್ರಿಸ್ಟಲ್ ಎಲ್ಲ ಕ್ಲೀನ್ ಮಾಡ್ಬಿಡ್ತದೆ. ನಮ್ಮ ಬ್ರೇಸ್ಲೆಟ್ಸ್ ಇರ್ತೆಲ್ಲ, ನೈಟ್ ಬ್ರೇಸ್ಲೆಟ್ ನಾವು ಅಂದ್ರೆ ಬೆಳಗ್ಗೆಲ್ಲ ಯೂಸ್ ಮಾಡ್ತೀವಿ. ಬ್ರೇಸ್ಲೆಟ್ ತಗೊಂಡು ನೈಟ್ ಏನು ಮಾಡಬೇಕು, ಈ ಸೆಲನೈಟ್ ಮೇಲೆ ಇಡಬೇಕು. ಇಟ್ಟರೆ ಆಟೋಮೆಟಿಕ್ ಆಗಿ ಆ ಬ್ರೇಸ್ಲೆಟ್ಸ್ ಎಲ್ಲ ಏನಾಗುತ್ತೆ, ಕ್ಲೀನ್ಸ್ ಆಗಿಬಿಡ್ತದೆ. ಅದರಲ್ಲಿ ಏನೇನು ನಕಾರಾತ್ಮಕ ಇದ್ರೂ ಹೋಗುತ್ತೆ. ಅದೇ ರೀತಿಯಲ್ಲಿ ನಾನು ಮನೆಯಲ್ಲಿ ಮಾಡ್ತಾ ಇರ್ತೀನಿ. ಓಕೆ, ಸೊ ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಕ್ರಿಸ್ಟಲ್ಸ್ ಏನು ಮಾಡುತ್ತೆ ಗೊತ್ತಾ, ನೀವು ದೊಡ್ಡ ದೊಡ್ಡ ಕ್ರಿಸ್ಟಲ್ಸು ಈ ರೀತಿಯಲ್ಲಿ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ನು ಅವೇ ಕ್ಲೀನ್ ಮಾಡಿಬಿಡ್ತವೆ. ಅವೇನು ಮಾಡ್ತವೆ, ಅದು ಹತ್ರ ತಗೊಂಡು ಬಂದರೆ ಅದಕ್ಕೆ ಸ್ವಲ್ಪ ಟಚ್ ಮಾಡಿದ್ರೆ ಆ ಸಣ್ಣ ಸಣ್ಣ ಕ್ರಿಸ್ಟಲ್ಸ್ ಇರುವಂಥ ನಕಾರಾತ್ಮಕ ಶಕ್ತಿ ಇವು ತಗೊಂತವೆ. ಯಾಕಂದರೆ ದೊಡ್ಡ ದೊಡ್ಡ ಕ್ರಿಸ್ಟಲ್ಸ್ ಅಲ್ವಾ, ಇದನ್ನು ಆ ರೀತಿಯಲ್ಲಿ ಮತ್ತೆ ದೊಡ್ಡ ಕ್ರಿಸ್ಟಲ್ನ ಆಮೇಲೆ ಕ್ಲೀನ್ ಮಾಡ್ಕೊಳೋದು. ಇನ್ನೊಂದು ನೋಡಿ, ನಾವು ಕ್ರಿಸ್ಟಲ್ಸ್ ಅನ್ನು ಏನು ಮಾಡಬೇಕು ಗೊತ್ತಾ, ಯಾವಾಗನ್ನ ಈಗ ಉದಾಹರಣೆಗೆ ಕ್ರಿಸ್ಟಲ್ಸು ಜಾಸ್ತಿ ದಿವಸ ಯೂಸ್ ಮಾಡಿದ ಅಂತ ಇಟ್ಕೊಳ್ಳಿ, ಮತ್ತೆ ಅದಕ್ಕೆ ಶಕ್ತಿ ಬರಬೇಕಂತ, ಶಕ್ತಿ ಹೊಟ್ಟೋಗ್ತಾ ಇರ್ತದಲ್ವಾ. ಯಾವುದೇ ಒಂದು ಅಲ್ಲೇ ಪೂರ್ತಿ ಶಾಶ್ವತ ಆಗಿರಲ್ಲ. ಕ್ರಿಸ್ಟಲ್ ಶಕ್ತಿಯನ್ನು ನಮ್ಮ ಮಾನವನು ಯಾವ ರೀತಿಯಲ್ಲಿ ಹುಟ್ಟೋದು ಮರಣೋದು ಇದೆಲ್ಲ ಇರ್ತದಲ್ಲ, ಅದೇ ರೀತಿಯಲ್ಲಿ ಇದರ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ, ಉಪಯೋಗಿಸಿ ಆಗ್ತಾ ಹೋಗ್ತದೆ. ಆವಾಗ ಇದನ್ನು ಮತ್ತೆ ಭೂಮಿ ಒಳಗಡೆ ಇಟ್ಬಿಟ್ರೆ ಎಷ್ಟು ಸ್ವಲ್ಪ ಕಾಲ ಅಂದರೆ ಪೂರ್ತಿ ರಾತ್ರಿ ವೇಳೆ ಪೂರ್ತಿ ಒಂದು ಭೂಮಿ ಒಳಗಡೆ ಗುಂಡಿ ತೆಗೆದ್ಬಿಟ್ಟು ಒಳಗಡೆ ಇಟ್ಬಿಟ್ಟು ಮುಚ್ಚಿದ್ರೆ, ಮಣ್ಣಲ್ಲಿ ಮುಚ್ಚಿಬಿಟ್ರೆ ಪೂರ್ತಿ ರಾತ್ರಿಯಲ್ಲೇ ಇಟ್ಟಿದ್ರೆ ಏನಾಗುತ್ತೆ ಗೊತ್ತಾ, ಅದು ಮತ್ತೆ ಕ್ರಿಸ್ಟಲ್ ಇರುವಂಥ ಲಕ್ಷಣಗಳೆಲ್ಲ ವಾಪಸ್ ಬರುತ್ತೆ. ಅರ್ಥ ಆಯ್ತಾ? ಆ ರೀತಿಯಲ್ಲಿ ನೀವು ಮತ್ತೆ ತಿರ್ಗಾ ಎನರ್ಜಿ ಮಾಡ್ಬೋದು, ಮತ್ತೆ ಉಪಯೋಗಿಸ್ಕೋಬಹುದು. ಈ ರೀತಿಯಲ್ಲಿ ಹೇಳ್ತಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಕೊನೆಯದಾಗಿ ನೋಡಿ, ಈ ನಮ್ಮ ಬ್ರೌನ್ ರೈಸ್ ಇದೆಯಲ್ಲ, ಅದ್ರ ಒಳಗಡೆ ಒಂದು 12 ಗಂಟೆ ಕಾಲ ಇಲ್ಲ ಒಂದು ದಿವಸ ಪೂರ್ತಿ ಅದ್ರ ಒಳಗಡೆ ಇಟ್ಬಿಟ್ರೆ ಏನಾಗತ್ತೆ, ನಕಾರಾತ್ಮಕ ಶಕ್ತಿ ಏನೇ ಇದ್ರು ಕ್ರಿಸ್ಟಲ್ ಒಳಗಡೆ ಅದು ತಗೊಂತದೆ. ಆ ರೈಸನ್ನು ನಾವು ಚೆನ್ನಾಗಿ ಶುಭ್ರ ಮಾಡಿಕೊಂಡು 1-2-3 ಸರಿ ಕ್ಲೀನ್ ಮಾಡಿಕೊಂಡು ಉಪಯೋಗಿಸ್ಕೋಬೇಕಾಗತ್ತೆ. ಆ ರೀತಿಯಲ್ಲಿ ಮಾಡ್ಕೋಬಹುದು. ಈ ರೀತಿಯಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ. ಈಗ ಕೊನೆಯದಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರೋಗ್ರಾಮಿಂಗ್ ಈಗಾಗಲೇ ಹೇಳಿದೆಲ್ಲ, ಪ್ರೋಗ್ರಾಮಿಂಗ್ ಮಾಡ್ಕೊಂಡದು ಕ್ಲೀನ್ಸಿಂಗ್ ಆಯಿತು. ನೀವು ಪ್ರೋಗ್ರಾಮಿಂಗ್ ಮಾಡಬೇಕು. ಏನಕ್ಕೆ? ನಿಮ್ಮ ಆರೋಗ್ಯಕ್ಕೋಸ್ಕರ, ವಿದ್ಯೆಗೋಸ್ಕರ, ಮತ್ತೆ ನಿಮ್ಮ ಧನಾಕರ್ಷಣೆಗೋಸ್ಕರ, ನಿಮ್ಮ ನಕಾರಾತ್ಮಕ ಶಕ್ತಿ ಏನೇ ಇದ್ರೂ ಅದೆಲ್ಲ ಹೋಗಲಾಡ್ಸೋಕ್ಕೆ ಈ ಕ್ರಿಸ್ಟಲ್ಸ್ ಅನ್ನು, ಪ್ರತಿ ಕ್ರಿಸ್ಟಲ್ ನಾವು ಪ್ರೋಗ್ರಾಮ್ ಮಾಡ್ಕೋಬಹುದು. ಹೇಗಂದ್ರೆ ಈಗಾಗಲೇ ಹೇಳಿದೆಲ್ಲ, ಕಣ್ಣು ಮುಚ್ಕೊಂಡು 2 ಕೈಗಳಲ್ಲಿ ಇಟ್ಕೊಂಡು ಸೊ ನಿಧಾನವಾಗಿ 3-4 ಶ್ವಾಸಗಳು ನಿಧಾನವಾಗಿ ತಗೊಂಡು ನಮ್ಮ ಗುರಿಯನ್ನು ಅಂದರೆ ನಮ್ಮ ಇಡೀ ಅವೇರ್ನೆಸ್ ಅನ್ನು, ನಮ್ಮ ಜಾಗರೂಕತನು ಹೇಳ್ಬೇಕಾದ ಎಚ್ಚರಿಕೆಯನ್ನು ಈ 3ನೇ ಕಣ್ಣು ಪ್ರಾಂತದಲ್ಲಿ ಇಟ್ಕೊಂಡು ನಮ್ಗೆ ಏನೇ ಸಂಕಲ್ಪ ಇದ್ರೆ ಸಂಕಲ್ಪ ಹೇಳ್ಕೊಂಡೋದು, ಆ ಸಂಕಲ್ಪವನ್ನು ಪ್ರಸಾರ ಮಾಡೋದು. ಅದೇ ರೀತಿಯಲ್ಲಿ ಆ ಕ್ರಿಸ್ಟಲ್ ಅನ್ನು ನಾವು ರಿಕ್ವೆಸ್ಟ್ ಮಾಡಬೇಕು, ನಮ್ಮ ಪೂರ್ಣ ಚೇತನೆ ಕನೆಕ್ಟ್ ಮಾಡಿ ನಮ್ಮಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸಿ. ಆ ರೀತಿಯಲ್ಲಿ ನನಗೂ ಇಂಥ ಆರೋಗ್ಯ ನನಗೆ ಬೇಕಾಗಿದೆ, ಅದ್ಭುತ ಆರೋಗ್ಯ ಈಗಾಗಲೇ ಹೊಂದಿದ್ದೀನಿ ಅಂತ ಹೇಳಿ, ಬೇಕಂತನೂ ಹೇಳಕೋಬೇಡಿ. ಸೊ ಈಗಾಗಲೇ ಆ ಅದ್ಭುತವಾದ ಆರೋಗ್ಯವನ್ನು ನಾನು ಹೊಂದಿದ್ದೀನಿ ಅಂತ ನೀವು ಕೈಯಲ್ಲಿ ಟಚ್ ಮಾಡ್ಕೊಂಡಿದ್ರಲ್ಲ, ನೀವು ಏನೇ ಹೇಳಿದ್ರೂ ಸಂಗ್ರಹ ಮಾಡ್ಕೋತದೆ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ನಾನು ಸಮೃದ್ಧಿ ಹೊಂದಿದ್ದೀನಿ, ನನಗೂ ಅದ್ಭುತವಾದ ಸಮೃದ್ಧಿ ಸಿಕ್ತು, ಸಂಪದ ಸಿಕ್ತು, ನನ್ನ ಕುಟುಂಬ, ನಾನು ತುಂಬ ಆರೋಗ್ಯವಂತವಾಗಿ ಸಮೃದ್ಧವಾಗಿದ್ದೀವಿ ಅಂತ ಆ ರೀತಿಯಲ್ಲಿ ಏನೇ ನೀವು ಹೇಳ್ಬೇಕಂದ್ರೂ ಅದಕ್ಕೆ ಹೇಳ್ಬಿಡಿ. ಹೇಳಿದರೆ ಆದರೂ ನೇರವಾಗಿ ಸಂಗ್ರಹಣ ಮಾಡ್ಕೊತದೆ. ಆದರೆ ಆಗೋಯ್ತಂತಾನೆ ಹೇಳಿ, ವಿಶ್ವದಲ್ಲಿ ಯಾವುದು ಆಗಬೇಕು ಅಂತ ಮಾತುಗಳು ಬರಬಾರದು. ಅರ್ಥ ಆಯ್ತಾ? ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಕೊನೆಯದಾಗಿ ಸ್ನೇಹಿತರೆ, ಇದು ಬ್ರೇಸ್ಲೆಟ್ ಮುಖಾಂತರ ಸಿಗತ್ತೆ. ಇದು ಅದ್ಭುತವಾದ ವಿಷಯ. ಇನ್ನು ಕ್ರಿಸ್ಟಲ್ ವಿಶ್ ಪಿರಮಿಡ್ ಇದೆ, ಇದು ತುಂಬಾ ಅದ್ಭುತ. ನಾರ್ಮಲ್ ಆಗಿ ವಿಶ್ ಪಿರಮಿಡ್ ನಿಮ್ಗೆ ಗೊತ್ತು, ಆದರೆ ಕ್ರಿಸ್ಟಲ್ ವಿಶ್ ಪಿರಮಿಡ್ ಸಿಗತ್ತೆ. ಯಾವುದೇ ಕನಸುಗಳು ಆಸೆಗಳಿದ್ರು ಅತಿ ವೇಗವಂತವಾಗಿ ಮಾಡಿಕೊಡುವಂಥ ಕ್ರಿಸ್ಟಲ್ ವಿಶ್ ಪಿರಮಿಡ್ ಸಿಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಆಮೇಲೆ ಈ ಕ್ರಿಸ್ಟಲ್ಸ್ಗಳು ಬ್ರೇಸ್ಲೆಟ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಅದ್ಭುತವಾದ ಬ್ರೇಸ್ಲೆಟ್ಸ್ ಇದೆ. ವಿದ್ಯಾರ್ಥಿಗಳ ಏಕಾಗ್ರತೆ, ಮಾನಸಿಕ ಸ್ಥೈರ್ಯತೆ, ಶ್ರದ್ಧಾ, ಆರೋಗ್ಯ, ಅವರಿಗೆ ಸೃಜನಾತ್ಮಕತೆ,
ಅವರಲ್ಲಿ ಪ್ರಶಾಂತ ಚಿತ್ತತೆ, ಆಧ್ಯಾತ್ಮಿಕ ಜ್ಞಾನ, ಇಂಥವೆಲ್ಲ ಲಕ್ಷಣಗಳು ಅವರಲ್ಲಿ ಹೆಚ್ಚಾಗಬೇಕಂದ್ರೆ ನಾವು ವಿದ್ಯಾರ್ಥಿಗಳಿಗೆ ಬ್ರೇಸ್ಲೆಟ್ ಒಂದಿದೆ ಅದು ಕೊಡ್ತೀವಿ. ಆಮೇಲೆ ಸ್ತ್ರೀ ಮಹಿಳೆಯರಿಗೆ ಬ್ರೇಸ್ಲೆಟ್ ಇದೆ. ಇದೇನಂತಂದ್ರೆ ಇದಿರುವಾಗ ಅವರಲ್ಲಿ ಅದ್ಭುತವಾದ ಶಕ್ತಿಗಳು, ಒಂದು ರೀತಿಯಲ್ಲಿ ಅದ್ಭುತವಾದ ಆಲೋಚನೆಗಳು, ಸಂಬಂಧ ಬಾಂಧವ್ಯಗಳು, ಒಳ್ಳೆಯ ಆರೋಗ್ಯ, ಅವ್ರಿಗೆ ಆರೋಗ್ಯ ಮುಖ್ಯವಲ್ಲ, ಅಂತ ಆರೋಗ್ಯ ಇದೆಲ್ಲನೂ ಸಹ ಒದಗಿಸುವಂಥ ಅವಕಾಶ ಈ ಮಹಿಳೆಯರ ಬ್ರೇಸ್ಲೆಟ್ಗೂ ಇದೆ. ಆಮೇಲೆ ಧನಾಕರ್ಷಣೆಗೆ ಬ್ರೇಸ್ಲೆಟ್ ಇದನ್ನು ಸಹ ಈಗಾಗಲೇ ಹೇಳಿದ್ವಲ್ಲ, ಧನಂ ಮೂಲಂ ಇದಂ ಜಗತ್ ಅಂತ, ಆ ರೀತಿಯಲ್ಲಿ ಧನವನ್ನು ಆಕರ್ಷಿಸಕ್ಕೆ, ವ್ಯಾಪಾರ ವೃದ್ಧಿಗೆ, ಧೈರ್ಯಕ್ಕೆ, ಸೃಜನಾತ್ಮಕ ಶಕ್ತಿಗೆ, ಸಮೃದ್ಧಿಗೆ, ಇದೆಲ್ಲ ಉಪಯೋಗ ರೀತಿಯಲ್ಲಿ ಒಂದು ಧನಾಕರ್ಷಣೆ ಮಾಡುವಂಥ ಒಂದು ಅದ್ಭುತವಾದ ಧನಾಕರ್ಷಣ ಬ್ರೇಸ್ಲೆಟ್ಟು ಇದೆ, ಸಿಗತ್ತೆ. ಅದೇ ರೀತಿಯಲ್ಲಿ ಡಯಾಬಿಟಿಸ್ಗೊಂದಿದೆ, ಥೈರಾಯ್ಡ್ಗಿದೆ, ಲವ್ ಅಂಡ್ ರಿಲೇಷನ್ಶಿಪ್ ಇದೆ, ಮನಿ ಮ್ಯಾಗ್ನೆಟ್ ಅಂತ ಹೇಳ್ತೀವಿ, ಬ್ಲಡ್ ಪ್ರೆಷರ್ಗಿದೆ, PCOD, PCOS, ವೆಯ್ಟ್ ಲಾಸ್ಗೂ ಇಂಥ ಅನೇಕ ಬ್ರೇಸ್ಲೆಟ್ಸ್ ಅನ್ನು ತಯಾರು ಮಾಡಿದ್ದಾರೆ. ಇವೆಲ್ಲನೂ ಸಹ ಅದಕ್ಕೆ ಸಂಬಂಧಿತ ಕೆಲಸಗಳು ಮಾಡ್ತಾ ಹೋಗ್ತವೆ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯಲ್ಲಿ ನಾವು ಈ ಕ್ರಿಸ್ಟಲ್ಸ್ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಕೇಳಿಸ್ಕೊಳ್ಳೋದು ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.